ಆದರೂ ಅವ್ರ ಕಡೆ ಲಾಯರು ತುಂಬ ಬುದ್ಧಿವಂತ ಅಂತೆ. ರೀ ಬನ್ರಿ, ಅವ್ರಿಗೇನು ಎರಡೆರಡು ಬೇನಿರಲ್ಲ, ಎಲ್ಲರಿಗೂ ಒಂದೇ ಬೇನಿರುತ್ತೆ. ಅವ್ರ ವಾದ ಅವ್ರಿಗೆ, ನಮ್ಮ ವಾದ ನಮಗೆ. ಲೀಗಲ್ ಆಗಿದ್ರೆ ಈಗಲ್ ಬೇಕಾದ್ರೆ ಹಿಡಿಬೋದು ಅಲ್ವೇನ್ರಿ? ಕರೆಕ್ಟಾಗಿ ಹೇಳಿದ್ರೆ ಲೀಗಲ್ ಆಗಿ ಒಂದಿದ್ರೆ ಯಾವ ಲಿಂಕ್ ಬೇಕಾದರೂ ಹಿಡಿಬೋದು. ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಕೊಡ್ರಿ ಕೋಟ್ನಾ. ರೀ ಇದು ನಮ್ಮ ಲಾಯರ್ ಕೊಟ್ಟು. ಅವ್ರ ಹೆಂಡತಿಗೆ ಡೈವರ್ಸ್ ಕೊಡಕ್ಕೆ ಅವರೇ ಬೇರೆ ಲೈನ್ ನೋಡ್ಕೊಂಡು ಹೋಗಾರೆ. ಮತ್ತೆ ನನ್ನ ಕೇಸು ನಿಮಗ್ ಬಿಟ್ಟಿದ್ ಬಾಸು. ಅಯ್ಯೋ ದೇವ್ರೆ. Proceed. CC number 101 for 2014. Case number to be called Suresh and Ramesh. ರಮೇಶ 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 ಸುರೇಶ ಸುರೇಶ ಸುರೇಶ. ನಮಸ್ಕಾರ ಸರ್. ಯುವರ್ ಆನರ್, ನನ್ನ ಕಕ್ಷಿದಾರರಾದ ರಂಗಸ್ವಾಮಿ ಅವರು IPC ಸೆಕ್ಷನ್ 500 ಪ್ರಕಾರ ಸುರೇಶ ಮತ್ತು ರಮೇಶ್ ಎಂಬುವರ ಮೇಲೆ 25 ಲಕ್ಷ ಮಾನಷ್ಟ ಮುಗಿದ್ದೆಂದು ನುಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಅನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಒಂಚೂರು ಕರೆಕ್ಟಾಗಿ ಲೆಕ್ಕ ಹಾಕ್ಬಿಡಿ ಸ್ವಾಮಿ. ಎಲ್ಲ ಬಿಲ್ಲು ಅಲ್ಲೇ ಇಟ್ಟಿದ್ದೀನಿ. 25 ಲಕ್ಷ. ಕ್ಯಾಲ್ಕುಲೇಟರ್ ಏನಾದರೂ ಬೇಕಾ? ಕ್ಯಾಲ್ಕುಲೇಟರ್. ಆರ್ಡರ್ ಆರ್ಡರ್ ಆರ್ಡರ್. ರೀ ಸುಮ್ಮನೆ ನಿಂತ್ಕೊಳ್ರಿ, ಜಾಸ್ತಿ ಮಾತಾಡಿದ್ರೆ ಒದ್ದೊಳು ಹೋಗ್ತಾರೆ. ನಾ ಇಲ್ವೇನ್ರಿ ವಾದ ಮಾಡೋದಕ್ಕೆ? ಸಾರಿ ಯುವರ್ ಆನರ್. ತಪ್ಪಾಯ್ತು ಮಾಸ್ವಾಮಿ. ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಮತ್ತೆ ನಿಮ್ಮ ಪರವಾಗಿ ಯಾರು ವಾದ ಮಾಡ್ತಾರೆ? ಇವರೇ ಮಾಡ್ತಾರೆ ಸರ್. ನಾನಾ? ಇವ್ರು ನಮ್ಮ ಲಾಯರು, ನಾನು ಇಟ್ಕೊಂಡಿದ್ದೀನಿ. ಆರ್ಡರ್ ಆರ್ಡರ್ ಆರ್ಡರ್. ವಾದ ಪ್ರತಿವಾದವನ್ನ ಮಾಡೋದಕ್ಕೆ ನಿಮ್ಮ ಕಡೆ ಒಬ್ಬರು ಲಾಯರು, ಇವ್ರ ಕಡೆ ಒಬ್ಬರು ಲಾಯರು ಇರಲೇಬೇಕು. ನಿಮ್ಮ ಲಾಯರ್ ಇಲ್ಲ ಅಂತಂದ್ರೆ ನ್ಯಾಯಾಲಯವು ಸರ್ಕಾರಿ ವಕೀಲರನ್ನ ನಿಮ್ಮ ಪರವಾಗಿ ನೇಮಿಸುತ್ತೆ. ಅದು ಬೇಡ ಅಂತಂದ್ರೆ ನಿಮ್ಮ ಕೇಸಿನ ವಾದವನ್ನ ನೀವೇ ಮಾಡ್ಕೋಬಹುದು. ಏನು ಮಾಡ್ತೀರಾ? ನಮ್ಮ ಕೇಸ್ ನಾವೇ ವಾದ ಮಾಡ್ಕೋತೀವಿ ಸರ್. ಹೌದು ಸರ್. ಏನು ನಡೀತು ಅಂತ ಎಲ್ಲ ಹೇಳ್ತೀವಿ. ನಮ್ಮ ತಪ್ಪಿದ್ರೆ ಶಿಕ್ಷೆ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. 25 ಲಕ್ಷ ಕೊಟ್ಬಿಡು, ಈಗಲೇ ಬಿಟ್ಬಿಡ್ತೀವಿ. ನಿಮ್ಮ ಖಾತೆನೇ ಕೇಳಲ್ಲ ಅಲ್ವ ಸ್ವಾಮಿ? ನೀವಿನ್ನು ಒಂದು ಮಾತು ಮಾತಾಡಿದ್ರು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ತಪ್ಪಾಯ್ತು ಸ್ವಾಮಿ, ತಪ್ಪಾಯ್ತು. ರೀ ಎಷ್ಟಲ್ಲಿ ತಪ್ಪತ್ತಂತೀರಿ? ಸುಮ್ಮನೆ ನಿಂತ್ಕೊಳ್ರಿ. ಹೇಳ್ರಪ್ಪ, ಏನ್ ನಡೀತು? ಸರ್, 2014 ಫೆಬ್ರವರಿ 14 ಅವತ್ತು ನಾನು ಮತ್ತೆ ರಮೇಶ ಅಜ್ಜಿ ಒಂದು ಬೊಕ್ಕೆ ಕೊಡಿ. ಸರಿಯಪ್ಪ. ಅಜ್ಜಿ ಒಂದು ಬೊಕ್ಕೆ ಕೊಡಿ. ಕೊಡ್ತೀನಿ. ಏ ರಮೇಶ್. ಏಯ್ ಸುರೇಶ್. ಹಾಯ್. ಹಾಯ್ ಮಗ. ಏನ್ ಲವ್ವಾ? ಹೌದು, ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಂದು ಲವ್ವಾ? ನಾನು ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಏನ್ ಕಾನ್ಸ್ಟೆಂಟ್ ಮಗ? ಒಂದೇ ಸ್ಕೂಲು, ಒಂದೇ ಹೈಸ್ಕೂಲು, ಒಂದೇ ಏಜು, ಒಂದೇ ಕಾಲೇಜ್, ಒಂದೇ ತಟ್ಟೆಲಿ ಊಟ, ಒಂದೇ ಕಟ್ಟೆ ಮೇಲೆ ಆಟ, ಒಂದೇ ತರ ಡ್ರೆಸ್ಸು, ಒಂದೇ ತರ ಫ್ರೆಂಡ್ಸ್, ಒಂದೇ ತರ ಟೇಸ್ಟ್, ಒಂದೇ ಸರಿ ಲವ್ ಸ್ಟಾರ್ಟ್. ಏನ್ರಪ್ಪ ಲವ್ವಾ? ಹೌದಜ್ಜಿ. ಆ ದೇವ್ರು ನಿಮ್ಮಿಬ್ಬರಿಗೂ ಒಂದೊಳ್ಳೆ ಹುಡುಗಿನ ಕೊಡ್ಲಪ್ಪ. ತಗೋಪ್ಪ, ತಗೋ. ಥ್ಯಾಂಕ್ಸ್ ಅಜ್ಜಿ. ರಮೇಶ, ನಿನ್ ಲವ್ಗೂ ಆಲ್ ದ ಬೆಸ್ಟ್ ಕಣೋ. ಮಚ್ಚ, ನಿನ್ ಲವ್ಗೂ ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು ಮಗ.
ಅವಳಿಗವಳೆ ಅವಳೆ ಬ್ಯೂಟಿಫುಲ್, ಅವಳಿಗೆ ಕೊಟ್ಟೆ ನನ್ನದಿಲ್. ಅವಳಿಗವಳೆ ಅವಳೆ ವಂಡರ್ಫುಲ್, ನನ್ ಹುಡುಗಿ ತುಂಬಾ ಸಿಂಪಲ್. ಅವಳಿಗವಳೆ ಅವಳೆ ಬ್ಯೂಟಿಫುಲ್, ಅವಳಿಗೆ ಕೊಟ್ಟೆ ನನ್ನದಿಲ್. ಅವಳಿಗವಳೆ ಅವಳೆ ವಂಡರ್ಫುಲ್, ನನ್ನ ಹುಡುಗಿ ತುಂಬಾ ಸಿಂಪಲ್. ಅಪವಾದ ಇಲ್ಲದಂತ ಅಂದ ಭಗವಂತ ನನಗಂತ ತಂದ. ಅವಳಿಷ್ಟ ನಾನೇ ಅಂತ ಹೇಳುತ್ತಾಳ, ಇಲ್ಲ ಅದೃಷ್ಟವಂತ ಅಂತಾಳ. ದಿನವೊಂದು 100 ಸಾರಿ ಹೆಸರಿಟ್ಟು ಕರೆಯುತ್ತಾಳೆ, ಆಗ ಸಿಗುವ ಆ ಖುಷಿ ಏನೋ ಒಂಥರ. ದಿನವೆಲ್ಲ ಹರಟುತ್ತಾಳೆ, ನನ್ನೇ ಮೈ ಮರೆಸುತ್ತಾಳೆ, ಆಹಾ ಮನಸ್ಸಲ್ಲಿ ಮಳೆಯಾಗುವ ಥರ. 365 ಎಲ್ಲ ದಿನಗಳು ಎಲ್ಲ ಕ್ಷಣವೂ ನಿನ್ನ ಪೂಜಿಸುವೆ. ನನ್ನ ಈ ಪ್ರೀತಿಯನ್ನು ಸ್ವೀಕರಿಸಿದರೆ ಈ ಜನ್ಮ ಧನ್ಯ. ನನ್ನವಳ ಕಂಡ ಮೇಲೆ ಹೃದಯಕ್ಕೆ ಮಾತು ಬಂತು, ಹೇಳು ಎಂದಿತು ನೀ ನಿನ್ನ ಪ್ರೀತಿನ. ಮುಂಜಾನೆ ಕನಸು ಬಂತು, ನಿನಗೇನು ಬೇಕು ಅಂತು ಕೇಳಿಕೊಂಡೆನು ನಾ ಅವಳ ಪ್ರೀತಿನ. ಮುಕ್ಕೋಟಿ ದೇವರೆಲ್ಲ ಬಂದು ಹರಸಿರಿ, ಈ ನನ್ನ ಪ್ರೀತಿಯ ಗೆಲ್ಲಿಸಿರಿ. ನನ್ನ ಈ ಕೋರಿಕೆಯು ಈಡೇರಿದರೆ ನಾನೇನೆ ಧನ್ಯ. ಅವಳಿಗವಳೆ ಅವಳೆ ಬ್ಯೂಟಿಫುಲ್, ಅವಳಿಗೆ ಕೊಟ್ಟೆ ನನ್ನದಿಲ್. ಅವಳಿಗವಳೆ ಅವಳೆ ವಂಡರ್ಫುಲ್, ನನ್ನ ಹುಡುಗಿ ತುಂಬಾ ಸಿಂಪಲ್. ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊ. ಐ ಲವ್ ಯು, ಪ್ಲೀಸ್ ಪ್ರಿಯಾ. ನೀನ್ ಲವ್ ಮಾಡ್ತಾರೋ ವಿಷಯದೆಲ್ಲ ಮುಂಚೆನೇ ಹೇಳಿದ್ದೆ. ನಾವು ಓದಿಲ್ಲ ಅಂತ ಟೆನ್ಷನ್ ಆಗಿತ್ತು. ನಿನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಒಂದೊಂದು ಪಪ್ಪಿ ಕೊಡು ಪ್ಲೀಸ್. ಸಾರಿ ಪ್ಲೀಸ್. ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ಲ.
ದಯವಿಟ್ಟು ಒಪ್ಕೊಳ್ರಿ. ನೀವು ಇಲ್ಲ ಅಂದ್ರೆ ನಾನು ಎದೇನ ಪರ ಅಂತ ಕೆರ್ಕೊಂಡ್ಬಿಡ್ತೀನಿ ಕಣ್ರಿ. ಪ್ಲೀಸ್ ರೀ, ನಿಮ್ಮ ಕಾಲಿಗೆ ಬೀಳ್ತೀನಿ ರೀ. ಐ ಲವ್ ಯು ಚಂದಿನಿ, ನೀನ್ ಬಿಟ್ಟಿರೋ ಕಾಲ ಚಂದಿನಿ. ಐ ಲವ್ ಯು ಚಂದಿನಿ. ಶಟ್, ಯಾಕೋ ಟೈಮೇ ಸರಿ ಇಲ್ಲ. ರಮೇಶ ಬಾಪ ಸುರೇಶ. ಆಂಟಿ ರಮೇಶ ಇಲ್ವಾ? ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ, ಬಾಪ ಕೂತ್ಕೋ. ಸರಿ ಆಂಟಿ. ಸುರೇಶ್, ಸುರೇಶ್. ಬಾಪ ರಮೇಶ್, ಏನ್ ಈ ಕಡೆ? ಅಂಕಲ್ ಸುರೇಶ್ ಇಲ್ವಾ? ಎಲ್ಲ ಹೊರಗಡೆ ಹೋಗಿದಾನಪ್ಪ. ಬಾ ಕೂತ್ಕೋ, ಬರ್ತಾನೆ. ನಾನು ರೂಮಲ್ಲಿ ಇರ್ತೀನಿ ಅಂಕಲ್. ಕಾಫಿ ಟೀ ಏನಾದ್ರು ತಳ್ತೀನಪ್ಪ? ಬೇಡ ಅಂಕಲ್. ಎಲ್ಲೋದಾ? ಫೋನ್ ಮಾಡು. ಎಲ್ಲೋದ? ರಮೇಶ್ ಮಿಸ್ ಕಾಲ್, ಸುರೇಶ್ ಒಂದು ಮಿಸ್ ಕಾಲ್. ಯಾಕೆ ತೆಗಿತಾ ಇಲ್ಲ? ಇವನಿಗೆ ಮಾಡೋಣ. ಇವನು ಕಾಲ್ ಕಟ್ ಮಾಡ್ತಿದ್ದಾನೆ. ಏನಾಯ್ತು? ಲವ್ ಮಗ, ಆಣೆ ಮಾಡ್ತಾ ಇದೀವಿ, ಎಲ್ಲೂ ಬಾಯ್ ಬಿಡಲ್ಲ. ಅದೇನ್ ವಿಷಯ ಹೇಳೋ. ನಾನು ಲವ್ ಮಾಡ್ತೀರ ನಂದಿನಿನ, ಸುರೇಶನು ಲವ್ ಮಾಡ್ತಾವನೆ. ಏನು ಸುಖ ಮಗ, ಏನಾಯ್ತೋ? ಯಾಕೆ ಬರೀ ರಾವಡಿತಾ ಇದ್ಯಾ? ನಾನು ಲವ್ ಮಾಡಿದ ಹುಡುಗಿನೇ ರಮೇಶನ್ ಲವ್ ಮಾಡ್ತಾ ಇದ್ದಾನೆ ಕಣೋ. ಲವ್ ಮಗ, ಏನ್ ಹೇಳ್ತಾ ಇದ್ಯೋ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಏಯ್, ಈ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನಾ? ಮತ್ತ್ಯಾಕೋ ಸುಮ್ಮನೆ ಇದೆಯಾ? ಬಾರೋ ಅವನ ಹಚ್ಚಿ ಕೇಳೇ ಬಿಡೋಣ. ನಿನ್ನ ಹುಡುಗಿ ಅವ್ನ್ಯಾಕೋ ಟ್ರೈ ಮಾಡ್ಬೇಕು? ನಮ್ಮ ಹುಡುಗನ್ ಹೋಗಿ ಏನಾಗ್ತಾನ ಅವನು? ಬರಕೇಳ ಅವನಿಗೆ, ಎಲ್ಲಿದಾನೆ? ಬರಕೇಳ ಅವನಿಗೆ. ಮಗ ಬೇಕಾದ್ರೆ ಎರಡೇಟ್ ನನ್ಗೊಡಿ, ಅವನ ಬಗ್ಗೆ ಮಾತಾಡ್ಬೇಡ. ಅವ್ನು ನನ್ನ ಫ್ರೆಂಡು. ದೋಸ್ತಿಗೆ ದೋಸ್ತಿ ಹುಯ್ಯ ನನ್ನ ಮಕ್ಕಳೆಲ್ಲ ಬಿಡಬಾರ್ದು. ಕರ್ಸ್ತೀನಿರೋ ಅವನ ಅಜ್ಜಿ ಇದೇ ಟೇಬಲ್ ಮೇಲೆ ಕುರುಪಾಗಿ ಕಳಿಸ್ತೀನಿ ಅವನಿಗೆ. ಇಡೋ ಫೋನ್ನ. ಕುರುಪಾಗ್ತಾನಂತೆ ಕುರುಪು. ಸುರೇಶ ಯಾರು? ನಮ್ ಫ್ರೆಂಡ್ ತಾನೆ. ಅಂದ್ರೆ ನಾವೆಲ್ಲ ನೀನು ಫ್ರೆಂಡೆ, ಅವನು ಫ್ರೆಂಡೆ. ನಮ್ ಇಡೀ ಫ್ರೆಂಡ್ ಸರ್ಕಲ್ ಅಲ್ಲ ಅವನಷ್ಟು ನಿಯತ್ತಾಗಿ ಯಾರೋ ಇದಾರೆ. ಆದ್ರೆ ಅವ್ನು ಎಂತೆಂತ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡಿದಾನೆ ಗೊತ್ತಾ? ನಮ್ಗೊಂದು ಪ್ರಾಬ್ಲಮ್ ಅಂತ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಬರ್ತಾನೆ. ಏಯ್, ಏನೋ ಮಾತಾಡ್ತಿದ್ಯಾ? ಅವ್ನು ಹೆಲ್ಪ್ ಮಾಡ್ದ ಅಂತ ಪ್ರೀತಿಸಿರೋ ಹುಡುಗಿನ ಬಿಡ್ತೀಯಾ? ಏಯ್, ನಾನು ಅವಳನ್ನ ಲವ್ ಮಾಡ್ತಾ ಇರೋ ವಿಷಯ ಅವ್ನು ಗೊತ್ತಿದ್ದಿದ್ರೆ ಅವ್ನು ಎಂಟ್ರಿ ಕೂಡ ಆಗ್ತಾ ಇರ್ಲಿಲ್ಲ. ಅವನಿಗೋಸ್ಕರ ನಾನು ಪ್ರಾಣನ ಬಿಟ್ಕೊಡ್ತೀನಿ. ಹುಡುಗಿ ಯಾವ ಲೆಕ್ಕ? ಮಗ, ಎಣ್ಣೆ ಇಟ್ಟಲ್ಲಿ ಯಜಮಾರ್ ತರ ಮಾತಾಡ್ಬೇಡವ. ಯಾವನಾದ್ರೂ ಕೇಳಿಸ್ಕೊಂಡ್ರೆ ಗುಕ್ಕು ಅಂತ ಅನ್ಕೊಂಡಲ್ಲೇ. ಏಯ್, ಅದಂಕೊಂಡು ಕುಂತ್ಕೊಳ್ಳ. ಯಾವನ್ ಏನಾದ್ರು ಅಂದ್ಕೊಳ್ಳೋ,
ರಮೇಶ ಚೆನ್ನಾಗಿರ್ಬೇಕು. ಸರಿ ಮಚ್ಚಿ, ಈಗ ಏನ್ ಹೇಳ್ತೀಯಾ? ಸ್ನೇಹನ ಪ್ರೀತಿನ? ಅವ್ನ್ ಪ್ರೀತಿ ಗೆಲ್ಬೇಕು. ಮಚ್ಚಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಎಡವಟ್ಗಳಾಗೋಗುತ್ತೆ ಕಣೋ. ಆಯ್ತು ಬಿಡ ಮಗ, ಹೇಳಲ್ಲ. ಎಣ್ಣೆ ಮೇಲೆ ಹಣೆ, ಎಲ್ಲೂ ಬಾಯ್ ಬಿಡಲ್ಲ. ಸತ್ಯವಾಗ್ಲೋ? ಮಗ. ಟೈಮ್ ಬೇರೆ ಆಯ್ತು, ಇವನ್ ಬೇರೆ ಫೋನೇ ತೆಗಿತಾ ಇಲ್ಲ. ಏ ರಮೇಶ ಎದ್ದೋಳು, ನಂದಿನಿ ಡ್ರಾಪ್ ಮಾಡಲ್ವೇನು? ಫೋನ್ ರಿಂಗ್ ಆಗ್ತಾ ಇದೆ ನೋಡು. ಏನ್ ಹುಡುಗನ ಏನು, 8 ಗಂಟೆ ಆದ್ರೂ ಎದ್ದೇಳದೇ ಇಲ್ಲ. ಏ ರಮೇಶ ಹೋಗಲ್ವೇನು? ಟೈಮ್ ಆಯ್ತು ಕಣೋ. ಯಾಕೋ? ಏನಿಲ್ಲ, ನೀನ್ ಸುಮ್ನೆ ಹೋಗಮ್ಮ. ಏನೇ ರಮೇಶ ಬರಲ್ವಂತ? ಏನ್ ಬರ್ತಾನೋ ಏನೋ, ನಿನ್ನೆಯಿಂದ ಫೋನೇ ತೆಗಿತಾ ಇಲ್ಲ. ಕೋಪ್ ಜಾಸ್ತಿ ಆಗಿದೆ ಅವ್ನಿಗೆ. ಸಿಗ್ಲಿ ಅವ್ನ್ ನನ್ ಕೈ ಮಾಡ್ತೀನಿ. ಗಾಡಿ ಓಡಿಸ್ತಿರ್ಬೇಕು, ಬರ್ತಾನ್ ಬಿಡು. ಏನ್ ಹುಡುಗರು ಏನು, ಯಾವಾಗ ನೋಡಿದ್ರು ಜಗಳ. ಸರಿಮಾ, ನನಗೆ ಟೈಮ್ ಆಗ್ತಿದೆ, ನಾನು ಬರ್ತೀನಿ. ಇನ್ನೊಂದ್ 5 ನಿಮಿಷ ನೋಡೆ ಬರ್ಬೋದು. ಅಯ್ಯ ಹೋಗಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಯಾಕೆ ಡಾರ್ಲಿಂಗ್ ನೆನ್ನೆ ಬರಲೇ ಇಲ್ಲ? ಎಷ್ಟೊತ್ತು ಕತೆ ಗೊತ್ತಾ? ನೆನ್ನೆ ಅಮ್ಮನ ಜೊತೆ ಟೆಂಪಲ್ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹಾಯ್ ನಂದಿನಿ, ಏನ್ ಒಬ್ಳೆ ಬರ್ತಾ ಇದ್ಯಾ? ಎಲ್ಲಿ ನಿನ್ ಬಾಯ್ ಫ್ರೆಂಡ್ಸ್? ಅವ್ರ ಬಾಯ್ ಫ್ರೆಂಡ್ಸ್ ಅಲ್ಲ ಕಣೆ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಬಾಯ್ ಫ್ರೆಂಡ್ಸು ಲವರ್ಸು ಯಾರನ್ನಾದ್ರೂ ಒಬ್ಬರನ್ನ ಮೇಂಟೈನ್ ಮಾಡ್ಬೇಕು ಕಣೆ. ಮನೇಲಿ ಕೊಡೋ ದುಡ್ಡು ಮಂಗಳಾರತಿ ತಟ್ಟೆಗೂ ಸಾಲಲ್ಲ. ಅದೇ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಕರೆನ್ಸಿ, ಕರಿಮಣಿ, ಫೀಲಿಂಗ್, ಶಾಪಿಂಗ್ ಎಲ್ಲಾನು ಮೇಂಟೈನ್ ಮಾಡ್ತಾನೆ ಅಲ್ವಾ ಡಾರ್ಲಿಂಗ್? ಯಾ 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 ಇದೆಲ್ಲ ತಪ್ಪಲ್ವೇನೆ? ಹುಡುಗರ್ಗೆ ಮೋಸ ಮಾಡ್ದಂಗಲ್ವಾ? ಡಿಯರ್, ನಾನು ನಿಂಗೆ ಆಮೇಲೆ ಸಿಗ್ತೀನಿ. ಓಕೆ ಓಕೆ ಬಾಯ್. ಬಾಯ್. ಏನೇ ಮೋಸ? ಅವನೇ ನಮಗ್ ಪುಕ್ಸಟ್ಟೆನ ಮಾಡ್ತಾನೆ. ಅವ್ನು ನಮ್ ಕೈ ಹಿಡ್ಕೊಂಡು ಓಡಾಡಲ್ವಾ? ಬೈಕಲ್ಲಿ ಬ್ಯಾಕ್ ಸೀಟಲ್ಲಿ ಕೂರ್ಸ್ಕೊಂಡು ಥ್ರಿಲ್ ತಗೊಳಲ್ವಾ? ಅದೆಲ್ಲ ಬಿಡು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಒಂದ್ ಹುಡುಗನ್ ಜೊತೆ ಒಂದ್ ಹುಡುಗಿ ಇದ್ದಾಳೆ ಅಂತ ಗೊತ್ತಾದ್ರೆ ಅವ್ನ್ ಫ್ರೆಂಡ್ ಸರ್ಕಲ್ ಅಲ್ಲಿ ವ್ಯಾಲ್ಯೂನೇ ಬೇರೆ. ಅದೆಲ್ಲ ಸಿಗೋದ್ ಯಾರಿಂದ? ನಮ್ಮಿಂದ ತಾನೇ. ಹಾಯ್. ಹಾಯ್. ಅಮ್ಮ ತಾಯಿ, ನೀನು ನಿನ್ ಬಾಯ್ ಫ್ರೆಂಡ್ಸ್ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ ಬಿಟ್ಬಿಡಿ. ನಾನು ನನ್ನ ಫ್ರೆಂಡ್ಸ್ ಅಂತವ್ರಲ್ಲ. ಅಯ್ಯೋ ತಟ್ಟಿ. ಇಷ್ಟ ದಿನ ಸ್ನೇಹಿತರಾಗಿದ್ರು, ಈಗ ಗಂಡ ಹೆಂಡತಿ ಆಗ್ತಾರೆ ಅಷ್ಟೇ. ಸಂಬಂಧ ಬೆಳೆದ್ರೆ ಸ್ನೇಹ ಪ್ರೀತಿ ಎಲ್ಲ ಹಾಗೆ ಉಳಿಯುತ್ತೆ. ಏನಂತೀರಾ? ಹಳೆ ಜಗಳ, ಆಸ್ತಿ ವಿವಾದ, ನಾವು ನಿಮಗೆ ಕಾಲು ಎಳೆದಿದ್ದು, ನೀವು ನಮಗೆ ಕೆಸರು ಎರಚಿದ್ದು ಎಲ್ಲರೂ ಹಾಗೆ ಉಳ್ಕೊಳುತ್ತೆ. ನಮ್ ನಂದಿನಿ ಈಗ್ಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಅವಳಿನ್ನೂ ಓದ್ಬೇಕು ಅಂತಿದ್ದಾಳೆ. ಅಯ್ಯೋ, ಓದಿ ವಿದ್ಯಾವಂತಲಾಗ್ಲಿ ಬಿಡಿ. ನಾವೇನ್ ನಾಳೆನೆ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ವಾ? ಮದ್ವೆ ಆದ್ಮೇಲೆ ಓದ್ಲಿ ಬಿಡಿ. ಮನೇಲಿ ಕೂತ್ಕೊಂಡು ಏನ್ ಮಾಡ್ತಾಳೆ? ಅಲ್ಲ ಅದು ನನ್ನ ಮಗಳು ಓದ್ತಾಳೆ, ಕೆಲಸಕ್ಕೆ ಸೇರ್ತಾಳೆ, ಸಂಪಾದನೆನೂ ಮಾಡ್ತಾಳೆ. ಅಳಿ ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಮೊದ್ಲು ಅದನ್ನ ಹೇಳಿ. ಹೇಳಿ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಹಾಯ್ ಮಾಮ್. ನನ್ ಬಂಗಾರ. ನನ್ ಮಗ ಬಿಸ್ಲಲ್ಲಿ ಓಡಾಡ್ಬೇಡ ಅಂದ್ರು ಓಡಾಡಿ ಓಡಾಡಿ ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದಾನೆ ಅಷ್ಟೇ. ಬಿಸ್ನೆಸ್ ಮಾಡೋ ಟೆನ್ಷನ್ ಅಲ್ಲಿ ಬ್ಲೀಚಿಂಗ್ ಮಾಡ್ಸೋದೇ ಮರ್ತ್ ಬಿಟ್ಟಿದ್ದಾನೆ. ಏನ್ ಬಿಸ್ನೆಸ್ ಮಾಡ್ತಾರೋ? ಏನ್ ಬಿಸ್ನೆಸ್? ಲಕ್ಷಾಂತರ ರೂಪಾಯಿ ಸುರ್ದಿ ವೈನ್ ಸ್ಟೋರ್ ಮಾಡ್ತಾ ಇದ್ದೇನೆ. ವೈನ್ ಸ್ಟೋರಾ? ಮೊದ್ಲೇ ಹೇಳೋದಲ್ವೇನಯ್ಯ, ಯಾವಾಗ್ಲಿಂದ ಶುರು? ಸದ್ಯದಲ್ಲೇ ಮಾಡ್ತಾ ಇದ್ದೀನಿ. ಲೈಸೆನ್ಸ್ ಬಂದ ತಕ್ಷಣ ವೈನ್ ಸ್ಟೋರ್ಗೆ ನಂದಿನಿ ವೈನ್ ಸ್ಟೋರ್ ಅಂತ ಹೆಸರಿಡ್ತೀನಿ. ನನ್ನ ಮನಸ್ಸು ಗೆದ್ಬಿಟ್ಟ ಕಣಯ್ಯ ನೀನು. ನೀನು ಯಾವತ್ತು ವೈನ್ ಸ್ಟೋರ್ ಲೈಸೆನ್ಸ್ ತರ್ತೀಯೋ ಅವತ್ತೇ ನನ್ನ ಮಗಳಿಗೂ ನಿನಗೂ ಎಂಗೇಜ್ಮೆಂಟ್. ಏನಂತೀರ ಬಿಗ್ರೆ? ಇದೇ ಮಾತು ದಿಟಾನ ಬಿಗ್ರೆ? ಏ ಬರಿ ಮಾತಲ್ಲ, ಮತ್ತೆ ಗಟ್ಟಿ ಮಾತು, ಗಟ್ಟಿ ಮಾತು. ಸಕ್ಕತ್ತಾಗಿದೆ ಕಣ. ಚೆನ್ನಾಗಿ. ಹೇ ನಂದಿನಿ, ಇಲ್ಲೇನೆ ಮಾಡ್ತಾ ಇದ್ಯಾ? ಮನೆಗೆ ಹೋಗಲ್ವಾ? ಪಿಕಪ್ ಮಾಡೋದಕ್ಕೆ ಡೈಲಿ ಸುರೇಶ ಬರ್ತಿದ್ನಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಕಾಲ್ ಮಾಡೋ ಅವನ್ಗೆ. ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ ಕಣೆ. ಅದಕ್ಕೆ ಹೇಳೋದು ಮೇಂಟೈನ್ ಮಾಡ್ಬೇಕು ಅಂತ. ಓಕೆ, ಸಿ ಯು, ಬಾಯ್. ಯಾರ್ದ ಮಗ ಫೋನು? ನಂದು. ಫೋನ್ ನಿಂದೆ, ಕಾಲ್ ಯಾರ್ದು ಅಂತ ಹೇಳಿ. ನಂದಿನಿ ಕಣ. ಓ 4 ಆಯ್ತು, ಪಿಕಪ್ ಮಾಡಕ್ ಹೋಗಲ್ವನಾ? ಇಲ್ಲ ಕಣ. ಏ ಸುರೇಶ, ಏಯ್ ಏಯ್. ಹೇ,
ನೀವಾ ಎಲ್ರ ಹೋಗಿದ್ರಿ ಇಷ್ಟ ದಿನ ಹೇಳ್ರೋ? ಎಲ್ರ ಹೋಗಿದ್ರಿ? ಊರಲ್ಲೇ ಇದ್ದೀರಾ ಅಥವಾ ಊರ್ ಬಿಟ್ಟು ಹೊಟ್ಟೋಗಿದ್ದೀರಾ? ನೀನ್ ಡ್ರಾಪ್ ಮಾಡಕ್ ಬರ್ತಿಲ್ಲ, ನೀನು ಪಿಕಪ್ ಮಾಡಕ್ ಬರ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾನ್ ದಿನ ಕಾಲೇಜ್ಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದೀನಿ ಗೊತ್ತಾ? ಯಾಕ್ರೋ ಬರ್ಲಿಲ್ಲ? ನನಗೊಂದ್ ಸ್ವಲ್ಪ ಕೆಲಸ ಇತ್ತು. ನಂಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಏನ್ ಭಾರಿ ಗನಂದಾರಿ ಕೆಲ್ಸ ಇತ್ತು. ಸಾರಿ ನನ್ನ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡು. ಇಲ್ಲ ನಂದು ಚಿಕ್ಕಪ್ಪ ಊರಿಂದ ಬಂದಿದ್ದಾರೆ, ರೈಲ್ವೆ ಸ್ಟೇಷನ್ ಹತ್ರ ಕಾಯ್ತಾ ಇದ್ದಾರೆ. ಅರ್ಜೆಂಟಾಗಿ ಕರ್ಕೊ ಬರ್ಬೇಕು. ನೀನ್ ಅವನ ಜೊತೆನೆ ಹೋಗು. ನಂದು ಇಲ್ಲ, ನಮ್ ದೊಡ್ಡಪ್ಪ ಬಸ್ ಸ್ಟಾಪಲ್ಲಿ ಕಾಯ್ತವ್ರೆ. ನಾನು ಅವ್ರನ್ನ ಅರ್ಜೆಂಟಾಗಿ ಕರ್ಕೊಂಡು ಬರ್ಬೇಕು. ನೀನ್ ಅವನ ಜೊತೆನೆ ಹೋಗು. ಇಲ್ಲ ನಂಗೆ ಟೈಮ್ ಆಯ್ತು, ನೀನೇ ಬಿಟ್ಬಿಡು. ಚಿಕ್ಕಪ್ಪ ಕಾಯ್ತವ್ರಲ್ಲಿ. ಮಗ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ನನ್ಗೂ ಟೈಮ್ ಆಯ್ತು. ನಮ್ ದೊಡ್ಡಪ್ಪ ಅಲ್ಲಿ ಕಾಯ್ತಿದ್ದಾರೆ. ನೀನ್ ಅವನ ಜೊತೆನೆ ಹೋಗು. ನೀನೇ ಡ್ರಾಪ್ ಮಾಡೋ. ನಮ್ ಚಿಕ್ಕಪ್ಪ BP ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡು ಹೋಗೋ. ನಮ್ ದೊಡ್ಡಪ್ಪ ಶುಗರ್ ಪೇಷಂಟ್ ಕಣೋ, ನಂದು ನೀನೇ ಕರ್ಕೊಂಡು ಹೋಗೋ. ನಂದು ನೀನೇ. ನಿಲ್ಲಿಸ್ರೋ. ಈಗೇನು ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತಿರೋ ಇಲ್ವೋ ಅಷ್ಟ್ ಹೇಳಿ. ಸಾರಿ ನಂದು, ನೀನ್ ಅವನ ಜೊತೆನೆ ಹೋಗು. ಆಯ್ತು. ಪ್ಲೀಸ್ ನಂದು, ನೀನ್ ಅವನ ಜೊತೆನೆ ಹೋಗು. ಸಾರಿ. ಹೇ ರಮೇಶ, ಒಳ್ಳೆ ಮೆಂಟ್ಲುಗಳ ಸವಾಸ ಆಯ್ತು. ಆಟೋ. ಅಮ್ಮ. ಆಯ್ತಮ್ಮ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡಕ್ಕಾಗ್ಲಿಲ್ವೇನಮ್ಮ? ನಾನ್ ನೋಡ್ಕೊಂಡೇ ಬರ್ತಿದ್ದೆ ಡಾಕ್ಟರ್. ಅವ್ನ್ ಯಾವನೋ ರಾಸ್ಕಲ್ ಅಮ್ಮ ಹಿಂದೆಯಿಂದ ಬಂದ್ ಕೂತ್ಬಿಟ್ಟ. ನಿಮ್ ಮನೆಯವ್ರು ಯಾರು ಬಂದಿಲ್ವಾ? ಬರ್ತಾರೆ, ಅವ್ರ ಮನೆಯವ್ರು ಬರ್ತಾರೆ. ಅವಾಗ ಏನ್ ಆನ್ಸರ್ ಮಾಡ್ತೀವ ಮಾಡು. ನಿಂತ್ಕೊಳ್ಳ. ನಾನು ಯಾಕೆ ಆನ್ಸರ್ ಮಾಡ್ಬೇಕು? ನಾನು ಆಕ್ಸಿಡೆಂಟ್ ಮಾಡ್ದೆ. ಗುದ್ದದವನು ಅವನು, ಗುದ್ದಿಸ್ಕೊಂಡವ್ಳು ಇವಳು. ಮಧ್ಯದಲ್ಲಿ ನಿಂದೇನೋ ಗುದ್ಲಿ ಪುರಾಣ. ಹೋಗಲೇ. ನಿಂತ್ಕೊಳ್ಳ ಇಲ್ಲಿ. ಆಕ್ಸಿಡೆಂಟ್ ಆಗಿದ್ದೆ ನಿನ್ನಿಂದ. ನೀನ್ ಕರ್ಕೊಂಡು ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯಾಕೆ ಬಂದ್ಬಿಡು. ರಮೇಶ, ಇದು ಸರಿ ಇಲ್ಲ ಕಣೋ. ನಿಂತ್ಕೊಳ್ಳೋ. ನಿಂತ್ಕೊಳ್ಳ. ನಂದಿನೇನ ನೀ ಪಿಕಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ. ನೀನ್ ಯಾಕೋ ಕರ್ಕೊಂಡು ಹೋಗಿಲ್ಲ? ನಿನ್ ಗಾಡಿಯಲ್ಲೇ ನಿಮ್ ಚಿಕ್ಕಪ್ಪ ಕೂತಿದ್ನ. ನಿನ್ ಗಾಡಿಯಲ್ಲೇ ನಿನ್ ದೊಡ್ಡಪ್ಪ ಕೂತಿದ್ನ. ಸುಮ್ನೆ ಮಾತು ಬೆಳೆಸ್ಬೇಡ. ಮಾತಿಗೆ ಮಾತು ಬೆಳೆಸ್ತಾ ಇರೋದು ನಾನಲ್ಲ, ನೀನು. ಬೆಳ್ಸಲ್ವೋ? ಇನ್ಮೇಲೆ ಏನು ಬೆಳ್ಸಲ್ಲ. ನಂದಿನಿ ನಾ ಪಿಕಪ್ ಡ್ರಾಪ್ ಎಲ್ಲ ನೀನೇ ಮಾಡು. ತಾವೇನ್ ಮಾಡ್ತೀರೋ? ಡ್ರಾಪ್ ಆಗ್ತೀನಿ. ಕೇಳು ಇಲ್ಲಿ. ನೀನ್ ಯಾಕೆ ಡ್ರಾಪ್ ಆಗ್ತೀಯಾ? ನಾನೇ ಡ್ರಾಪ್ ಆಗ್ತೀನಿ. ಸುಮ್ನೆ ಹೇಳ್ದಷ್ಟು ಕೇಳಷ್ಟೇ. ನಾನು ಹೇಳ್ದಷ್ಟು ಕೇಳಿ ನೀನು. ನೀನ್ ಕೇಳೋ. ನೀನ್ ಕೇಳೋ. ಎಕ್ಸ್ಕ್ಯೂಸ್ ಮೀ, ನಂದಿನಿ ಕಡೆಯವ್ರು ಯಾರು? ಇವನೇ. ಈ ಬಿಲ್ ನ ಕ್ಯಾಶ್ ಕೌಂಟರ್ ಕಟ್ಬಿಡಿ. ನೀನೇ ಕಟ್ಟೋ. ನೀನೇ ಕಟ್ಟೋ. ನೀನೇ ಕಟ್ಟೋ. ನೀನೇ ಕಟ್ಟೋ. ನೀನೇ ಕಟ್ಟೋ. ನೀನೇ ಕಟ್ಟೋ. ನೀನ್ ಕಟ್ಟೋ. ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ ನಿನ್ಗೆ. ನೀನ್ ಕಟ್ಟೋ. ನೀನ್ ಕಟ್ಟೋ. ನೀನೇ ಕಟ್ಟೋ. ನೀನ್ ಕಟ್ಟೋ. ನೀನೇ ಕಟ್ಟೋ. ನೀನ್ ಕಟ್ಟೋ. ನೀನೇ ಕಟ್ಟೋ. ಸುಮ್ನೆ ತಲೆ. ಹುಡುಗಿಗೋಸ್ಕರ ಕಾಮನ್ ಬಿಲ್ಲೇ ಕಟ್ತಾರೆ, ಆದ್ರೆ ಇವರು ಕಾಮನ್ ಬಿಲ್ ಕಟ್ಟಕ್ಕೆ ಕಿತ್ತಾಡ್ತಾ ಇದ್ದಾರೆ. ಹಾ ಸಿಸ್ಟರ್, ಹೊರಗಡೆ ನನ್ನ ಫ್ರೆಂಡ್ಸ್ ಇದ್ರು, ಒಂಚೂರು ಕರಿತೀರಾ? ಅವರು ನಿಮ್ ಫ್ರೆಂಡ್ಸಾ? ಬಿಲ್ ಕಟ್ಟಿ ಅಂದ್ರೆ ನೀನ್ ಕಟ್ಟು ಅಂತ ಕಿತ್ತಾಡ್ತಾ ಇದ್ರು. ಒಂದ್ ನಿಮಿಷ ಅವ್ರನ್ನ ಕರಿತೀನಿ. ಕಿತ್ತಾಡ್ತಿದ್ರ? ಏನಾಗಿದೆ ಅವ್ರಿಗೆ? ಬಿಲ್ ತಗೊಳ್ಳಿ. ಮೇಡಮ್, ಆಲ್ರೆಡಿ ಬಿಲ್ ಪೇ ಆಗಿದೆ. ಒಬ್ರಲ್ಲ, ಇಬ್ಬಿಬ್ರು ಕಟ್ಟಿದ್ದಾರೆ. ಇಬ್ರು ಕಟ್ಟಿದಾರಾ? ಇಬ್ರು ಅರ್ಥ ಆಗಲ್ಲ. ಒಳ್ಳೆ ಮೆಂಟ್ಲುಗಳ ಸವಾಸ. ಯಾಕೋ ಸಿಮ್ ಕಾರ್ಡ್ ಚೇಂಜ್ ಮಾಡ್ತಿದ್ಯಾ? ಏನಿಲ್ಲಮ್ಮ, ಇತ್ತೀಚೆಗೆ ತುಂಬಾ ರಾಂಗ್ ಕಾಲ್ಸ್ ಬರ್ತಾ ಇದೆ. ಏನೋ ಗಾಡಿ ಸೇಲ? ಯಾವುದೇ ಕಾರಣಕ್ಕೂ ಗಾಡಿ ಸೇಲ್ ಮಾಡಲ್ಲ ಅಂತಿದ್ದಲ್ಲ ಮಗ. ಕೆಲವೊಂದು ಕಾರಣಕ್ಕೆ ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ಗಾಡಿನ ಹುಷಾರಾಗಿ ನೋಡ್ಕೋ. ಓಕೆ ಮಗ. Love is gone, nannade my love is gone. Love is gone, love is gone, nimmade my love is gone. No bathroom, no solution, life iga full confusion. Yenadaru no tension. Tyaga madodu preetiya condition. Love is gone, nannade my love is gone.
ಹೇಳು ಟೆನ್ಷನ್ ಎಲ್ಲ ಡ್ರಾಪು ಪಿಕಪ್ ಎಲ್ಲ ಬೈಕಿನ ಬ್ಯಾಕ್ ಸೀಟಿಗೆ ಈಗ ಸಿಕ್ಕಿದೆ ಫ್ರೀಡಮ್ ಫೋನು ಮೆಸೇಜು ಎಲ್ಲ ಟ್ಯಾಕ್ಸು ಪೆನಾಲ್ಟಿ ಎಲ್ಲ ಕಾಫಿ ಡೇ ಎಲ್ಲ ಕಡೆ ಸುತ್ತಾಟವೆಲ್ಲ ಖಾತಾ ಪ್ರೀತಿಗೆ ಎಳ್ಳು ನೀರು ಬಿಟ್ಟೆ ಪ್ರೀತಿನ ನಾನು ಚೂರು ದೂರ ಇಟ್ಟೆ ತ್ಯಾಗವೇ ನಿಜ ಧರ್ಮ ತ್ಯಾಗವೇ ನಿಜ ಧರ್ಮ Love is gone, ನನ್ನಾಣೆ my love is gone. Love is gone, ನಿಮ್ಮಾಣೆ my love is gone. ಫ್ರೀ ಆಯ್ತಲ್ಲ ಫ್ರೆಂಡ್ಸ್ ಅನ್ನು ಮೀಟ್ ಮಾಡಲು ಈಗ ಸಿಕ್ಕಿದೆ ಟೈಮು ಲವ್ ಅಂದೇ ಲೈಫು ಅಲ್ಲ ಹೊಟ್ಟೇನು ತುಂಬೋದಿಲ್ಲ ಯಾವುದೇ ಹುಡುಗಿರನು ಕಣ್ಣೆತ್ತಿ ನೋಡಿ ಇನ್ನು ಪ್ರೀತಿಗೆ ಪೂರ್ಣ ವಿರಾಮ ಇಟ್ಟೇ ಬಿಟ್ಟೆ ಪ್ರೀತಿಗೆ ನಾನು ವಿದಾಯ ಹೇಳೇ ಬಿಟ್ಟೆ ತ್ಯಾಗವೇ ನಿಜ ಧರ್ಮ ತ್ಯಾಗವೇ ನಿಜ ಧರ್ಮ Love is gone, ನನ್ನಾಣೆ my love is gone. Love is gone, ನಿಮ್ಮಾಣೆ my love is gone. ನೋವಾದ್ರೂ no solution, life ಈಗ full confusion. ಏನಾದರೂ no tension. ತ್ಯಾಗ ಮಾಡೋದು ಪ್ರೀತಿಯ ಕಂಡೀಷನ್. ಬಿಡ್ರೆ ಕೈ ಬಿಡ್ರೆ ಲವ್ ಮಾಡಿ ಅಂತಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೆ ಬರ್ತೀರಾ ಈ ತರ ಮಾಡಿ ಎಷ್ಟು ಜನ ಹುಡುಗರು ಲೈಫ್ ಹಾಳು ಮಾಡಿದ್ರ ಅಯ್ಯೋ ಬಿಟ್ಬಿಡ್ರಮ್ಮ ಇವತ್ತು ಬ್ಯಾಂಡ್ ಕಟ್ತೀರಾ ನಾಳೆ ರಾಖಿ ಕಟ್ತೀರಾ ನಿಮ್ ಸವಾಸನೆ ಬೇಡ ಬಿಟ್ಬಿಡ್ರಮ್ಮ ಹಾಯ್ ನಂದಿನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಥ್ಯಾಂಕ್ ಯು ವಿಶ್ ಯು ದಿ ಸೇಮ್ ಥ್ಯಾಂಕ್ ಯು ಕೈ ತೊಡ್ಸು ಅದ್ ಸರಿ ಎಲ್ಲಿ ನಿನ್ ಫ್ರೆಂಡ್ಸು ಸುರೇಶ ರಮೇಶ ಅವ್ರ ಒಬ್ಬೊಂದ್ ಫೋನ್ ಇಲ್ಲ ಇನ್ನೊಂದ್ ಬೈಕೇ ಇಲ್ಲ ಎಲ್ಲಿದಾರೋ ಏನ್ ಮಾಡ್ತಿದಾರೋ ಯಾರಿಗ್ ಗೊತ್ತು ಮೆಂಟ್ಲುಗಳು ಮೋಸ್ಟ್ಲಿ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ಸತ್ತೆ ಏನು ಲವ್ವಾ ಅವ್ರಿಗೆ ಏನೇ ನೋವಾದ್ರೂ ಬಂದ್ ನನ್ನ ಹತ್ರ ಹೇಳ್ತಾರೆ ಇನ್ನು ಲವ್ ಆದ್ರೆ ಹೇಳಲ್ವಾ ನಿನ್ನ ಲವ್ ಮಾಡೋ ವಿಷಯ ನಿನ್ನ ಹತ್ರನೇ ಬಂದ್ ಹೇಗೆ ಹೇಳ್ತಾರೆ ನಿಂಗೆ ಎಷ್ಟೆಲ್ಲ ಹೇಳಿದೀನಿ ಅವ್ರಿಬ್ರು ನನ್ನ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಲವರ್ಸ್ ಆಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದ್ಯಾ ಮೆಂಟ್ಲು ತರ ಏನೇನೋ ಮಾತಾಡ್ಬೇಡ ಸುಮ್ನೆ ಬಾ ನಿಂತ್ಕೊಳ್ಳೆ ಈಗ ಒಂದ್ ವೇಳೆ ಅವ್ರಿಬ್ರು ಬಂದು ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀಯಾ ಯಾರು ಒಪ್ಕೋತ್ಯಾ ನಿಮ್ ತಾತನ ಒಪ್ಕೋತೀನಿ ಬಾಯಿ ಮುಚ್ಕೊಂಡ್ ನಡಿಯೇ ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕಿದೀವಿ ಹುಡುಗ ಒಪ್ಪಿಗೆ ಆಗದೆ ಮಾತಾಡ್ಬಿಡವ ನಾನು ಮಾತಾಡ್ತೀನಿ ನೋಡಿ ಶ್ರೀಮಂತ್ ಸುರೇಶ್ ಅವರೇ ಹುಡುಗಿ ಕಡೆಯವರೆಲ್ಲ ಒಪ್ಕೊಂಡಿದ್ದಾರೆ ಹುಡುಗಿರು ತಮ್ಮ ಶ್ರೀಮತಿ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಈಗ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ ಕೊಡೋದು ತಗೊಳ್ಳೋದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಒಂಚೂರು ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅದು ಅಯ್ಯೋ ಕಮಿಷನ್ಗೆ ಕಲ್ಲಾಗ್ತಾವ್ರಲ್ಲ ನೋಡಿ ಸರ್ ಹುಡುಗಿ ಪದ್ಮಿನಿ ಜಾತಿ ಅವಳು ಸೂಪರ್ರು ನಿಮ್ ಪರ್ಸನಲ್ ಏನಾದ್ರು ಫಸ್ಟ್ ನೈಟ್ ಅಲ್ಲಿ ಮಾತಾಡ್ಕೊಳ್ಳಿ ರೀ ಸ್ವಾಮಿ ಫಸ್ಟ್ ನೈಟ್ ಅಲ್ಲಿ ಅಲ್ಲಿಟ್ಟಿರೋ ಹಾಲು ತಿಂಡಿ ಮಾಡಕ್ಕೆ ಟೈಮ್ ಸಿಗಲ್ಲ ಮಾತಾಡಕ್ಕೆ ಟೈಮ್ ಸಿಗುತ್ತಾ ಈಗೇನು ತಮ್ಮ ಹುಡುಗಿ ಮೇಲೆ ಡೌಟೇ ರೀ ಸ್ವಾಮಿ ನಿಮ್ ಮೇಲೆ ಡೌಟ್ ಈಗ ಹುಡುಗಿ ಜೊತೆ ಮಾತಾಡಕ್ ಬಿಡ್ತೀರಾ ಇಲ್ವಾ ಇಲ್ಲಾಂದ್ರೆ ನಾನು ಹೊಡ್ತೀನಿ ಅಷ್ಟೇ ಕೂತ್ಕೊಳ್ಳಪ್ಪ ನೀನು ಯಾಕೆ ನಾವು ಇಬ್ರು ಮಾತಾಡಬಾರ್ದು ಅಂತ ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು ಹೋಗ್ಲಿ ಬಿಡಿ ಹಳೆ ಕಾಲ
ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಅದೇನು ಗೊತ್ತಾ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅದೇ ಹುಡುಗಿನ ನನ್ನ ಸ್ನೇಹಿತನೂ ಪ್ರೀತಿ ಮಾಡ್ತಿದ್ದ. ಅದಕ್ಕೆ ಆ ಹುಡುಗಿ ಕೈನ ನನ್ನ ಸ್ನೇಹಿತನ ಕೈ ಮೇಲಿಟ್ಟು ನಾನು ನಿಮ್ಮ ಕೈ ಹಿಡಿಬೇಕು ಅಂತ ಇದ್ದೀನಿ. ನೀವು ನನ್ನ ಕೈ ಹಿಡಿತೀರಿ ತಾನೆ? ನೀವು ನನ್ನ ಕೈ ಹಿಡಿತೀರಿ ತಾನೆ? ಹೇಳಿ ಇವ್ರೆ, ನೀವು ನನ್ನ ಕೈ ಹಿಡಿತೀರಿ ತಾನೆ? ಕೈ ಇಲ್ವಾ? ಶೇಟ್, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕೈಯಾಗಿರ್ತೀನಿ. ನೀವು ನಿಮ್ಮ ಎಡಗಾಲಾದ್ರೂ ಸರಿ ನಮ್ಮ ಮನೆಯೊಳಗಿಟ್ಟು ನನ್ನ ಬಾಳ್ ಬೆಳಗಿದ್ರೆ ಅಷ್ಟೇ ಸಾಕು. ಮೆಲ್ಗೆ ಮೆಲ್ಗೆ. ಕಾಲು ಇಲ್ವಾ? ಛೇ, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕಾಲಾಗಿರ್ತೀನಿ. ನಿನ್ ಬಾಯಿಂದ 3 ಮುತ್ತಿನಂತ ಮಾತುಗಳನ್ನ ಆಡ್ತಾ ಇದ್ರೆ ಅದನ್ನ ಕೇಳ್ತಾ 3 ಹೊತ್ತು ಹಾಯಾಗಿದ್ ಬಿಡ್ತೀನಿ. 3 ಅಂದ್ರೆ 3 ಅಲ್ಲ, ಇನ್ನೂ ಆಡಿ ಪರವಾಗಿಲ್ಲ. ಅಂದ್ರೆ ಮಾತೆ ಬರಲ್ವಾ? ಛೆ, ಮಾತೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ನಿಮ್ ಮಾತಾಗಿರ್ತೀನಿ. ಅಂದ್ರೆ ನಾನ್ ನಿಮ್ ಪಾಲಿಗೆ ದೇವರಾಗಿದ್ದೀನಿ. ಯಾರಾದ್ರೂ ಬಂದು ನಿನ್ ಹೆಂಡತಿ ಹತ್ರ ಏನಿದೆ ಅಂತ ಕೇಳಿದ್ರೆ ನೀಳವಾದ ಜಡೆ ಇದೆ ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಅಲ್ಲ ಕಣಯ್ಯ, ಅವ್ಳ ಜೊತೆ ಸಂಸಾರ ಮಾಡಕ್ಕಾಗತ್ತೇನಯ್ಯ? ಕೈ ಇಲ್ಲ ಅಂದ್ರೆ ಕೈ ಆಗ್ಬೋದು, ಕಾಲಿಲ್ಲ ಅಂದ್ರೆ ಕಾಲಾಗ್ಬೋದು, ಬಾಯಿ ಇಲ್ಲ ಅಂದ್ರೆ ಮಾತಾಗ್ಬೋದು, ಕೂದಲ ಇಲ್ಲ ಅಂದ್ರೆ ನನ್ನ ಕೂದಲ. ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಪದ್ಮಿನಿ ಇಲ್ಲ ಅಂದ್ರೆ ಅಸ್ತಿನಿ, ಅಸ್ತಿನಿ ಇಲ್ಲ ಅಂದ್ರೆ ಚಿತ್ತಿನಿ, ಚಿತ್ತಿನಿ ಇಲ್ಲ ಅಂದ್ರೆ ಶಂಕಿನಿ. 4 ಟೈಪ್ ಹುಡುಗಿರು ಇರ್ತಾರೆ ಸರ್. ಈ 4ರಲ್ಲಿ ಯಾವ್ದೋ ಒಂದನ್ನ ಲಿಂಕ್ ಮಾಡ್ಬಿಟ್ಟು ತಗ್ಲಾಕ್ಬಿಡ್ತೀನಿ ನಾನು. ಬಿಡ್ತೀನಿ ಸರ್. ತಗ್ಲಾಕ್ಬಿಡ್ತೀಯ. ಹಾಯ್ ಪೂಜಾ. ಹಾಯ್ ರಮೇಶ್. ವಾವ್, ವಾಟ್ ಅ ಸರ್ಪ್ರೈಸ್. ನಾನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಕಣೋ. ಪೂಜಾ, ನೀನೇನು ಚೇಂಜ್ ಆಗಿಲ್ಲ, ಹಾಗೆ ಇದೆಯಾ. ನೀನು ಹಾಗೆ ಇದೆಯಾ. ಥ್ಯಾಂಕ್ ಯು. ಎಲ್ಲರ ಲೈಫಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗತ್ತೆ, ಆದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಪೂಜಾ, ನೀನ್ ನನಗೆ ಪ್ರಪೋಸ್ ಮಾಡಿದ್ದೆ, ನಾನು ನಿಂಗೊಂದು ಸ್ವಲ್ಪ ಟೈಮ್ ಕೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನ ಹೇಗೋ ಮರೆಯೋಕ್ಕಾಗುತ್ತೆ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲೋ. ಅದಕ್ಕೆ ಬಂದಿದ್ದು. ಪೂಜಾ, ಐ ಲವ್ ಯು. ಡು ಯು ಲವ್ ಮೀ? 4 ದಿನ ಬಿಟ್ಕೊಂಡು ಹೇಳ್ತೀನಿ ಅಂತ 4 ವರ್ಷ ಬಿಟ್ಕೊಂಡು ಹೇಳ್ತಿದ್ಯಲ್ಲೋ. ನಿನ್ನಂತ ಲೇಟ್ ಲತೀಫ್ನ ನಾನು ನೋಡೇ ಇಲ್ಲ ಕಣೋ. ಸಾರಿ ಪೂಜಾ, ಸ್ವಲ್ಪ ಲೇಟ್ ಆಗ್ಬಿಡ್ತು. ಬಟ್ ನಾವ್ ಐ ಲವ್ ವಿತ್ ಯು. ಯು ಲವ್ ವಿತ್ ಮೀ? ಮಮ್ಮಿನಾ? ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ? ನನ್ನ ಮಗಳು ಉತ್ತರ. ಲೋ ಮಗ, ನನ್ನ ರಾತ್ರಿ ಬರ್ಬೇಕಾಗಿತ್ತು. ನಮ್ಮ ಗಣೇಶ ಎಲ್ಲ ಅರೇಂಜ್ ಮಾಡಿದ್ದ, ಪಾರ್ಟಿ ಸಖತ್ತಾಗಿತ್ತು. ಲೋ ಮಗ, ಇವತ್ತು ಪಾರ್ಟಿ ಇದೆ ತಾನೆ? ಮದುವೆಗೆ ಬಂದಿದ್ದೀರಾ ಇಲ್ಲ ಪಾರ್ಟಿ ಮಾಡಕ್ ಬಂದಿದ್ದೀರಾ? ಮಗ, ದಾರೆ ಹೋಯ್ದ್ಮೇಲೆ ಎಣ್ಣೆ ಹೋಯ್ದ್ಬಿಟ್ಟು ಶಾಂತಿ ಮಾಡ್ಬೇಕೆಲ್ಲ ಗೊತ್ತಲ್ಲ ಮಗ. ನಿನ್ ಕಾಸಲ್ಲಿ ನೋಡಿದ್ರೆ ಮ್ಯಾಟ್ರ್ ಸೀಕ್ರೆಟ್ ಆಗಿರುತ್ತೆ, ನಮ್ಮ ಕಾಸಲ್ಲಿ ನೋಡಿದ್ರೆ ಮ್ಯಾಟ್ರ್ ಓಪನ್ ಆಗುತ್ತೆ. ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಲಾ ಮಗ. ಪಾರ್ಟಿಗೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಲ್ಲ. ಹಾಯ್ ಗಣೇಶ್. ಹಾಯ್ ಬಾಮ್. ಹಾಯ್ ಮಗ, ಬಾ ಬಾ. ಕಂಗ್ರಾಟ್ಸ್ ಮಗ. ಇವ್ ನನ್ನ ಫ್ರೆಂಡ್ ಸುರೇಶ್ ಅಂತ, ಅವ್ರು ಕೃಷ್ಣ ಅಂತ. ಇವ್ ನನ್ನ ಫ್ರೆಂಡು ಲಡ್ಡು ಗಣೇಶ್ ಅಂತ. ಮಗ ಕೂತ್ಕೋ ಮಗ. ಹಾಯ್. ಇವರೆಲ್ಲ ನನ್ನ ಫ್ರೆಂಡ್ಸ್. ನೀನೇ ಬರಲಿಲ್ಲ. ಮಗ, ನಮ್ಮ ಕ್ಲಾಸ್ಮೇಟ್ ಉಮಾ ಈ ಮದುವೆಗೆ ಬಂದಿರ್ತಾಳಲ್ಲ. ಮದುವೆ ಇವಳೆ ಅಲ್ವ ನನ್ನ ಕ್ಲೋಸ್ ಫ್ರೆಂಡು, 100% ಬಂದಿರ್ತಾಳೆ. ಏನ್ ರಮಣ, ಎತ್ತು ಮಕ್ಕಳೆಲ್ಲ ಬಂದ್ರು ತಾನೆ? ಕೇಳ್ತಿದ್ರು
ಅಣ್ಣ ನಮಸ್ಕಾರ. ನಮಸ್ಕಾರ. ಅವ್ರ ತಂದೆ ನೀವೇನಾ? ನಾನಲ್ಲಪ್ಪ, ಈಗ ಇವರು. ಅಣ್ಣ ನಮಸ್ಕಾರ. ಯಾರು ನೀವು? ನಾನು ಅವ್ರ ಫ್ರೆಂಡು. ಉಮಾ ಬಂದಿದ್ದಾಳ ಆ ಕಡೆ ಎಲ್ಲೋ ಅವಳೆ. ಲವ್ ಮಾಡಕ್ಕೊಂದು ಒಳ್ಳೆ ಹುಡುಗಿನೇ ಸಿಗ್ತಾ ಇಲ್ವಲ್ಲ. ಅವಳು ಶಂಕಿಣಿ, ಇವಳು ಚಿತ್ತಿನಿ, ಅವಳು ಅಸ್ತಿನಿ. ಎಲ್ಲ ಮಗ ಕಾಣಿಸ್ತಾನೆ ಇಲ್ಲ. ಆ ಕಡೆ ನೋಡೋಣ. ಲೇ ಮಗ, ಅವಳಿಗೆ ಏನಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಇವತ್ತಿಲ್ಲೇ ಪ್ರಪೋಸ್ ಮಾಡ್ಬಿಡ್ತೀನಿ. ಗೋಲ್ಡ್ ಈಸ್ ಗೋಲ್ಡು, ಜೈ ಅನ್ನೋ. ಮಗ ಅದು ಉಮಾ ಅಲ್ವಾ? ಅವಳೆ ಕಣೋ. ಅಪ್ಪ ಸಿಕ್ಕಿದ್ಲು. ಉಮಾ ರೀ, ನಾನು ಉಮಾ ಅಲ್ಲ ಸುಮಾ. ನೀನ್ ಸರ್ಕೊಳಮ್ಮ. ಉಮಾ ಹಾಯ್. ರಮೇಶ, ಉಮಾ ಅಮ್ಮನ್ ತರ ಕಾಣ್ತಾವಳೆ. ಸಂದಾಗಿದ್ಯೇನು? ಚೆನ್ನಾಗಿದ್ದೀನಿ. ನೀನು? ಸಂದಾಗಿದ್ದೀನಿ. ಮದ್ವೆ ಮಾಡ್ಕೊಂಡ್ಯಾ? ಇಲ್ಲ ನಿಂದು? ನನ್ ಮದ್ವೆ ಆಯ್ತು. ನನ್ ಮಗನ ಹೆಸರು ರಮೇಶ ಅಂತ. ನಿನ್ನ ಹೆಸರಯ್ಯ ನಾನ್ ಇಟ್ಟಿದ್ದು. ನನ್ ಮಗಳ ಹೆಸರು ದಿವ್ಯಾ ಅಂತ. ನಮ್ ಯಜಮಾನ್ರಿಟ್ಟಿದ್ದು. ಗಂಡನಳೆ ಡವ್ ಇರ್ಬೇಕು. ಹಂಗ ಅಮ್ಮ, ನಾ ಬರ್ತೀನಮ್ಮ. ದೇವ್ರ ಒಳ್ಳೇದ್ ಮಾಡ್ಲಿ. ಹೋಗಿ ರಮೇಶನ್ ಬಣ್ಣ ಒರ್ಸೋಗು. ರಮೇಶ, ಕೈ ಕಾಲು ಕೂದಲು ಎಲ್ಲ ನೆಟ್ಟಿಗೆ ಇದೆ. ಯಾರನ್ನ ಲವ್ ಮಾಡೋದು? ಇವ್ಳು ಯಾವ ಜಾತಿ ಇರ್ಬೋದು? ಅಸ್ತಿನಿನ, ಶಂಕಿನಿನ, ಪದ್ಮಿನ? ಅಯ್ಯಯ್ಯೋ, ಮದುವೆ ಕಂಡು ಓಡೋದ. ಮದುವೆ ಕಂಡು ಓಡೋದ್ನಾ? ಮದ್ವೆ ಕಂಡು ಓಡೋದ್ನ? ಅಯ್ಯಯ್ಯೋ, ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲಪ್ಪ. 7 ಛತ್ರದಲ್ಲಿ ಯಾರೂ ಇಂತ ಮದ್ವೆ ಮಾಡಿರ್ಬಾರ್ದು ಅಂತ ಹೇಳಿ 7 ತರದ ಹೂ ತರಿಸಿದ್ದೆ, 7 ತರದ ಅಡಿಗೆ ಮಾಡಿಸಿದ್ದೆ, 77 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೆ. ಮುಹೂರ್ತಕ್ಕೆ ಇನ್ನು 7 ನಿಮಿಷ ಇದೆ ಅಂತಿದ್ದಾಗೆ ಓಡೋಗ್ಬಿಟ್ನಲ್ಲಪ್ಪ. 7 ಅಂತಿದ್ದಕ್ಕೆ ಎಂತ ಗತಿ ಬಂತಪ್ಪ. 7 ಕೊಂಡಲವಾಡ. ಯಾರಪ್ಪ ನಿನ್ನ ಮದ್ವೆ ಆಗ್ತಾರೆ? ನನ್ನ ಮಗನಿಗೆ ಮಾಂಗಲ್ಯ ಭಾಗ್ಯ ಕೊಡು ಅಂದ್ರೆ ನನ್ನ ಮಾಂಗಲ್ಯ ಭಾಗ್ಯ ಕಿತ್ಕೊಳ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳು ಯಾರಪ್ಪ ದಿಕ್ಕು? ಮುಂದೆ ನನ್ನ ಮಗಳ ಗತಿ ಏನಪ್ಪ? ಯಾವ ಪುಣ್ಯಾತ್ಮ ಬಂದು ಯಾವ ಮಹಾನುಭಾವ ನನ್ನ ಮಗಳ ಕೈ ಹಿಡಿತಾನ? ಸಮಾಧಾನ ಮಾಡ್ಕೊ. ನಾನು ಬಾಳ್ ಕೊಡ್ತೀನಿ. ನಾನ್ ಮದುವೆ ಆಗ್ತೀನಿ. ನಾನ್ ಬಾಳ್ ಕೊಡ್ತೀನಿ. ದಾರಿ ಬಿಡಿ. ನನ್ನ ಒಂದು ಅವಕಾಶ ಮಾಡ್ಕೊಡಿ. ನಾನು ಲೈಫ್ ಕೊಡ್ತೀನಿ. ದಾರಿ ಬಿಡಿ. ನಾನ್ ಮದುವೆ ಆಗ್ತೀನಿ. ನಾನು ಲೈಫ್ ಕೊಡ್ತೀನಿ. ಒಂದು ಅವಕಾಶ ಮಾಡ್ಕೊಡಿ. ನಾನು ಮದುವೆ ಆಗ್ತೀನಿ. ನಾನ್ ಮದುವೆ ಆಗ್ತೀನಿ. ಅಂಕಲ್, ಆಂಟಿ, ಅಂಕಲ್, ನಡು ನೀರಲ್ಲಿ ನಿಂತಿರೋ ನಿಮ್ಮ ಮಗಳ ಜೀವನ ನಾನ್ ದಡಕ್ ಸೇರಿಸ್ತೀನಿ. ರಸ್ತೆಯಲ್ಲಿ ಬಿಟ್ಟೋಗಿರೋ ನಿಮ್ಮ ಮಗಳ ಲೈಫ್ ನಾನ್ ಬಸ್ ಸ್ಟ್ಯಾಂಡ್ ಸೇರಿಸ್ತೀನಿ. ಆಂಟಿ, ನಾನು ಇಂಜಿನಿಯರ್ ಆಗೋನು. ನನಗ್ ಕೊಟ್ಟು ಮದುವೆ ಮಾಡಿ ನಿಮ್ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಇಂಜಿನಿಯರ್ಗೆ ಕೆಲಸ ಕೊಡೋ ಬಿಲ್ಡರ್ ನಾನು. ನಿಮ್ ಮಗಳನ್ನ ಹೂವಿನ ಹಾಸಿಗೆ ಮೇಲೆ ಇಟ್ಸಾಕ್ತೀನಿ ಅಂಕಲ್. ಆಂಟಿ, ನಂಗೆ ಒಂದೇ ಒಂದು ಅವಕಾಶ ಕೊಡಿ. ಆ ಅವಕಾಶನ ತಂದು ನಿಮ್ಮ ಮಗಳ ಕಾಲಡಿ ಇಟ್ಬಿಡ್ತೀನಿ. ಅಂಕಲ್, ನನ್ಗೊಂದೇ ಒಂದು ಅವಕಾಶ ಕೊಡಿ. ಆಕಾಶದ ಒಂದೊಂದು ನಕ್ಷತ್ರಗಳನ್ನ ಹೆಕ್ಕಿ ನಿಮ್ಮ ಮುದ್ದಿನ ಮಗಳಿಗೆ ನೆಕ್ಲೆಸ್ ಮಾಡಾಕ್ತೀನಿ ಅಂಕಲ್. ಅಂಕಲ್, ನನ್ಗೆ ವರದಕ್ಷಿಣೆ ಬೇಡ, ವರೋಪಚಾರ ಬೇಡ. ನಿಮ್ ಮಗಳನ್ನ ಹುಟ್ಟು ಬಟ್ಟೆಯಲ್ಲಿ ಕಳ್ಸಿ ಸಾಕು. ನಾನು ತುಂಬಾ ಆಂಟಿ, ನಿಮ್ ಮಗಳಿಗೆ ಬಟ್ಟೆ ಇಲ್ದಾನೆ ಕಳ್ಸ್ಕೊಟ್ಬಿಡಿ. ಕಣ್ಣು ಮುಚ್ಕೊಂಡು ಸಂಸಾರ ಮಾಡ್ತೀನಿ. ನಾನ್ ಮದುವೆ ಆಗ್ತೀನಿ. ಏನ್ ನಡೀತದ ಮಾವ ಇಲ್ಲಿ? ಅಂದ್ರೆ ಇಷ್ಟೊತ್ತು ಎಲ್ತಲ್ಲಿ ಮರೆಸ್ಕೊಂಡಿದ್ರಿ ನೀವು? ಬೆಳಿಗ್ಗೆಯಿಂದ 7 ಸತಿ ಕಿತ್ಕೊಂತು. ಮುಹೂರ್ತ ಟೈಮಲ್ಲಿ ಕಿತ್ಕೊಂಡಿದ್ರೆ ಕಿತ್ತೋಗಿರೋ ಮ್ಯಾರೇಜ್ ಸ್ಟೋರ್ ಆಗಿರೋದು. ಅದಕ್ಕೆ ಡಾಕ್ಟರ್ ತವ ಹೋಗಿದ್ದೆ ಇಂಜೆಕ್ಷನ್ ಹಾಕೊಂಬರಕ್ಕೆ. ಇನ್ನೊಂದು 7 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಈ ನನ್ನ ಮಕ್ಕಳು ನನ್ನ ಮಗಳಿಗೆ ತಾಳಿ ಕಟ್ಟಿ ತಾಳಿ ಮಾಡ್ಬಿಟ್ಟಿರೋರು. ರಾಯ್ರೆ, ಮುಹೂರ್ತಕ್ಕೆ ಟೈಮ್ ಆಯ್ತು. ತಾಳಿ ಕಟ್ಟವ್ರು ಯಾರು ಅಂತ ಬೇಗ ನಿರ್ಧಾರ ಮಾಡಿ. ಈಗ ನಿರ್ಧಾರ ಮಾಡ್ತೀನಿ. ಬನ್ರ ಇಲ್ಲಿ, ಬನ್ರ ಇಲ್ಲಿ, ಬನ್ರ. ನಾನು ಮದುವೆ ಆಗೋ ಹುಡುಗಿನ ನೀವು ಮದುವೆ ಆಗ್ತೀರಾ? ನೀ ಯಾರನ್ನ ಲವ್ ಮಾಡ್ತಾ ಇದೆಯಲ್ಲೋ? ನೀನ್ ಯಾಕೆ ಅಲ್ಲಿ ತಾಳಿ ಕಟ್ಟಕ್ ಬಂದೆ? ನೀನು ಯಾರನ್ನ ಲವ್ ಮಾಡ್ತಿದ್ದಲ್ಲ, ನೀನ್ ಯಾಕೋ ಬಂದೆ?
ಎಣ್ಣೆ ಹೊಡೆಯೋಣ ಅಂತ ಬಂದ್ರೆ ಒಳ್ಳೆ ಸತ್ಯನಾರಾಯಣ ಪೂಜೆಯಲ್ಲಿ ಕೂತಂಗ್ ಕೂತಿದ್ದೀರಾ. ಏನ್ರ ನಿಮ್ ಪ್ರಾಬ್ಲಮ್ಮು? ಮಚ್ಚೆ ಶುರು ಮಾಡ್ಲಿಲ್ವಾ? ರೀ ಯಜಮಾನ್ರೆ, ಮೂಡ್ ಬರತ್ತಾರ ಒಂದು ಒಳ್ಳೆ ಹಾಡ್ ಹಾಕ್ರಿ ರೀ. ಹಾಡ ಹಾಕ್ತೀನಿ. ಒಳ್ಳೆ ಬಿಸ್ನೆಸ್ ಟೈಮಲ್ಲೇ ಕರೆಂಟ್ ಹೋಯ್ತಲ್ಲ ಮರಯ. ಕರೆಂಟು ಈಗಲೇ ಬಾಯ್ ಕೊಟ್ಟವನ್ನ ನಾವು ಶುರು ಹಚ್ಕೋಣ. ಬನ್ರೋ ಮಗ. ಲೈಫಲ್ಲಿ ಸೇಫ್ ಆದ್ರೆ ತುರಾಯಿ, ಲೈಫೆಲ್ಲ ತೋಪಾದ್ರೆ ಸೇಂದಿ ಸರಾಯಿ. ವಾ 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 ವಾ. ಬಾರಲ್ಲಿ ಕುಂತಾಗ ತೆಕ್ಕೊಳ್ರೋ ಬಾಯಿ, ಬಾರಾನ ಕಳಿತಾಳೆ ಬೀರ್ದೇವಿ ತಾಯಿ. ಸುಭಾಷ್ ಲೇ ಬಡದಿದೆ. ಸುಭಾಷ್ ಅಲ್ಲ ಲೇ, ಶಬಾಷ್. ಓಚು ಬಿಟ್ಟುಕೊಳ್ಳೋದ್ರಲ್ಲಿ ಸುಖವಿದೆ, ಬಿಟ್ಟು ಕೊಡೋದ್ರಲ್ಲೂ ಸುಖವಿದೆ. ಸುಖ 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 ಸುಖ. ನೋವು ಮಾಡೋದ್ರಲ್ಲಿ ಸುಖವಿದೆ, ಲವ್ವೇ ಮಾಡದಿದ್ರು ಸುಖವಿದೆ. ಸುಖ 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 ಸುಖ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹೆಣ್ಣು ಹೆಂಡ ಎರಡು ಇಲ್ಲಿ ಒಂದೇ ತರ. ತಕ 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 ದಯ್ಯ ತಕ ತಕ. ಸಾಪಾ 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 ಸಾ. ಕಷ್ಟ ಸುಖ ಎಲ್ಲ ಇಲ್ಲಿ ಹೇಳ್ಕೋ, ಎಣ್ಣೆ ಜೊತೆ ಉಪ್ಪಿನಕಾಯಿ ನೆಕ್ಕೋ. ದಂದ ನಾನಿ ನಾನ್ನ, ದಂದ ನಾನಿ ನಾನ್ನ. ಹೆಚ್ಚಾದ್ರೆ ತಲೆ ಹಿಡಿಯುತ್ತೆ ಎನ್ನೋ, ಕಮ್ಮಿ ಆದ್ರೆ ಹೋಗೋದಿಲ್ಲ ಟೆನ್ಷನ್ನು. ಕಣ್ಣೀರು ಹಾಕಿಸ್ತಾಳೆ ಹೆಣ್ಣು, ತಗೋ ವರ್ಷ ಐತೆ ನ್ಯಾಪ್ಕಿನ್ನು. ಇನ್ನು 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 ಹಾಕೋ ಇನ್ನು. ಮಗ ಹಳೆ ಲವರ್ ನೆನಪು ಬರ್ತಾ ಇದೆ, ಎಣ್ಣೆ ಹಾಕು ಎಲ್ಲ ಮರ್ತೋಯ್ತದೆ. ಒಳ್ಳೆಯವರು ಯಾವಾಗಲೂ ಕುಡಿಯಲ್ವಂತೆ, ಕೆಟ್ಟವರು ಕುಡ್ದಾಗ ಒಳ್ಳೆಯವ್ರಂತೆ. ಕುಡ್ಕೋ 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 ಸ್ವಲ್ಪ ಜಾಸ್ತಿ ಕುಡ್ಕೋ. ಗುಂಡ ಕುದ್ರೆ ಗುಂಡ್ಗೆ ತುಂಬಾ ಮೀಟ್ರು, ಫೈನ್ ಕಟ್ಲೇಬೇಕು ಪೊಲೀಸ್ ಇಟ್ರೆ ಮೀಟ್ರು. ದಂದ ನಾನಿ ನಾನ್ನ, ದಂದ ನಾನಿ ನಾನ್ನ. ಜಾಸ್ತಿ ಕೊಟ್ಟು ಕಮ್ಮಿ ಕುಡಿಯೋನ್ ಶ್ರೀಮಂತ, ಕಮ್ಮಿ ಕೊಟ್ಟು ಜಾಸ್ತಿ ಕುಡಿಯೋನ್ ಬುದ್ಧಿವಂತ. ಅಮೃತ ಅಂತ ಕೊಟ್ಟ ಭಗವಂತ, ನೆಮ್ಮದಿ ಬೇಕು ಅಂದ್ರೆ ಬಿಟ್ಕೋ ಜಮ್ಮಂತ. ಬಿಟ್ಕೋ 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 ದೀನ್ ತೆಗಡ ಈ ದಿಲ್ಲು ಕೊಡೋದ್ರಲ್ಲಿ ಸುಖವಿದೆ. ಬಿಲ್ಲು ಬಂತು ಲೆಕ್ಕ ತಪ್ಪು ಇದೆ. ಇನ್ನು ಒಂದು ಪೆಗ್ಗು ಬೇಕಾಗಿದೆ. ಒನ್ ಮೋರ್ ಟೈಮ್ ಆಯ್ತು ಮಾರಾಯ, ಕೌಂಟರ್ ಕ್ಲೋಸ್ ಆಗಿದೆ. ಒನ್ ಮೋರ್
ಬಿಟ್ಟುಕೊಳ್ಳೋದ್ರಲ್ಲಿ ಸುಖವಿದೆ, ಬಿಟ್ಟು ಕೊಡೋದ್ರಲ್ಲೂ ಸುಖವಿದೆ. All delegates are waiting. Good morning, sir. Ladies and gentlemen, we're all coming. We get good return and dividend. Almost everything is over, but I'm thinking about the investment. Hello? ಏಯ್ ಯಾರೋ ನೀನು ಇಡಿಯಟ್, ನಮ್ಮಪ್ಪನ ಫೋನೇ ಕದೀತ್ಯಾ ಬ್ಲಡಿ ಪಿಗ್ ಪಾಕೆಟರ್. ಎಲ್ಲೋ ಫೋನು ನಮ್ಮಪ್ಪ ಬೇವರ್ಸು ಸಂಪಾದನೆ ಮಾಡಿರೋ ಫೋನ್ ಕಣೋ ಅದು. ಅದ್ರಲ್ಲಿರೋ ಕಾಂಟ್ಯಾಕ್ಟ್ಸ್ ತುಂಬಾ ವ್ಯಾಲ್ಯೂ ಕಣೋ, ಅಂತ ಫೋನೇ ಕದೀತ್ಯಾ. ಎಲ್ಲಿದ್ಯಾ ಮರ್ಯಾದೆಯಿಂದ ಹೇಳೋ. ಹಲೋ, ನಮ್ಮಪ್ಪನ್ಗೆ ಪೊಲೀಸ್ ಕಮಿಷನರ್ ಫ್ರೆಂಡು ಒಂದ್ ಕಂಪ್ಲೇಂಟ್ ಕೊಟ್ರೆ ನೀನ್ ಎಲ್ಲಿದ್ರು ಎತ್ತಾಕೊಂಡ್ ಬರ್ತಾರೆ. ಹಲೋ, ಲಿಸನ್. ಮಾತಾಡ್ಬೇಡ ನೀನು, ಫೋನ್ ಕಳ್ಳ. ಪ್ರತಿ ದಸರಾ ಹಬ್ಬಕ್ಕೂ ಆ ಮೊಬೈಲ್ ಫೋನ್ಗೆ ಸಪ್ರೇಟ್ ಆಗಿ ಕುಂಬಳಕಾಯಿ ಹೊಡಿತಾ ಇದ್ವಿ, ಅಂತ ಫೋನ್ ಕದಿದ್ಯಲ್ಲ ನಿನ್ನ. ಹಲೋ ಹಲೋ ಹಲೋ, ಏ ಈ ಫೋನ್ ಯಾರ್ದು ಅಂತ ಚೆಕ್ ಮಾಡಿ. ಸಾರಿ ಜೆಂಟ್ಲ್ಮನ್. ಅಪ್ಪ ಅವ್ನ್ ಫೋನ್ ಕಟ್ ಮಾಡ್ತಿದ್ದಾನೆ, ಇನ್ನೊಂದ್ಸಲ ಟ್ರೈ ಮಾಡಿ. ಅಯ್ಯೋ ಬಿಡಮ್ಮ, ಆ ಫೋನ್ ಇನ್ ಮತ್ತೆ ಬರಲ್ಲ. ಈ ತರ ಫೋನ್ ಅದೆಷ್ಟು ಕಳ್ಕೊಂಡಿದಾರೋ ಏನೋ. ನಿಜ ಹೇಳ್ತಾ ಇದೀನಿ ಕಣೆ. ಈ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೆ, ಹಿಂದ್ಗಡೆಯಿಂದ ಯಾವನ ಕಳ್ಳನ ಮಗ ಬಂದು ಕಿತ್ಕೊಂಡು ಓಡೋದ. ಅವನ ಹಿಂದೆ 2 ಕಿಲೋಮೀಟರ್ ಓಡೋಗಿದ್ದೀನಿ, ಅಂದ್ರೂ ನನ್ನ ಮಗ ಕೈಗೆ ಸಿಗ್ಲಿಲ್ಲ. ಅಂತ ಟೈಮ್ನಾಗೆ ನನ್ನ ಮಗನಿಗೆ ಒಂದು ಫೋನ್ ಮಾಡಕ್ಕಿಲ್ವಾ? ಹಂಗೆ ಬಂದು ಹಂಗೆ ಗಬಕ್ಕಂತ ಹಿಡ್ದಾಕ್ಬಿಡ್ತಿದ್ದ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಸರಿಪ್ಪ. ಹಿಡ್ದಾಕ್ತಿದ್ದ. ಆರ್ ಯು ಮಿಸ್ಟರ್ ರಂಗಸ್ವಾಮಿ? ಹಾ ಹೌದು, ನಾನೇ ಸರ್. ನೀವು ಲಕ್ಷ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅಲ್ವಾ? ಯಾ, ಐ ಆಮ್ ವಿಜಯ್ ಮಿತ್ತಲ್. ಅಯ್ಯೋ ಸರ್, ಮಿತ್ತಲ್ ಬಡವರ ಮನೆಗೆ ಒಡೆಯರ್ ಬಂದಾಗಾಯ್ತು. ಬನ್ನಿ ಸರ್ ಬನ್ನಿ. ನೋಡೆ ಯಾರು ಬಂದ್ಯಾರು ನೋಡಿಲೆ. ಮಿತ್ತಲ್ ಇಲ್ಲಿ ನೋಡೆ ಯಾರು ಬಂದ್ಯಾರು ನೋಡೆ. ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ವಿಜಯ್ ಮಿತ್ತಲ್ ಬಂದಿದ್ದಾರೆ. ಹೇಳ್ರಿ ಮೇಲೆ ಹೇಳ್ರಿ ಹೋಗ್ರಿ. ಏನ್ ಬಿಗ್ರೆ ಏನಿದು? ಹೋಗಿ ಯಾರು ಇವರು? ಬನ್ನಿ ಸರ್, ಪ್ಲೀಸ್ ಸಿಟ್ ಡೌನ್ ಪ್ಲೀಸ್. ನಂದು ಯಾರು? ನಂದು ನನ್ನ ಮಗಳು. ನಂದು ಬಾಮ ಬಾ. ಇವ್ರು ಯಾರು ಗೊತ್ತೇನಮ್ಮ? ಯಾರು? ತಗೊಳ್ಳಿ ನಿಮ್ ಫೋನ್. ಫೋನಾ? ಈ ಫೋನ್ ನಮ್ ತಂದಿದೆ, ನಿಮ್ ಕೈಲಿ ಹೇಗ್ ಸಿಕ್ತು? ಕಳ್ಳ ನನ್ ಕೈಗೆ ಸಿಗ್ಲಿಲ್ಲ, ಬರೀ ಫೋನ್ ಸಿಕ್ತು. ಓ, ಫೋನಲ್ಲಿ ಮಾತಾಡಿದ್ ನೀವಾ? Yes. ಸಾರಿ ರೀ, ಕಳ್ಳ ಅಂತ ತಿಳ್ಕೊಂಡು ಬಾಯಿಗೆ ಬಂದಂಗ್ ಬೈದ್ಬಿಟ್ಟೆ. ಇಟ್ಸ್ ಓಕೆ. ನಮ್ಮ ಇಷ್ಟು ಕಂಪ್ನಿಗಳಲ್ಲಿ ನಾವು ಯಾವ ಹಬ್ಬಕ್ಕೂ ಕುಂಬಳಕಾಯಿ ತೆಂಗಿನಕಾಯಿ ಹೊಡೆದೇ ಇಲ್ಲ. ಬಟ್ ನೀವೊಂದು ಮೊಬೈಲ್ಗೋಸ್ಕರ ಸಪ್ರೇಟ್ ಕುಂಬಳಕಾಯಿ ಹೊಡಿತೀನಿ ಅಂದ್ರಲ್ಲ, ಈ ಕಾನ್ಸೆಪ್ಟ್ ಕೇಳಿ ನಂಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ದಿಸ್ ವೆರಿ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನಿಮ್ಮ ತಂದೆ ಮೇಲೆ ಇಂಟ್ರೆಸ್ಟ್ ನೋಡಿ ಫಾರ್ ಮೀ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬಂತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವೀಟ್ ವಾಯ್ಸ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಿಮ್ಮನ್ನು ನೋಡಿದ್ಮೇಲೆ ನೀವು ಇಷ್ಟ ಆದ್ರಿ. ಇಫ್ ಯು ಡೋಂಟ್ ಮೈಂಡ್, ನೀವೆಲ್ಲ ಒಪ್ಕೊಂಡ್ರೆ ನಾನು ನಂದು ಅವ್ರ ಜೊತೆ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ನಿಧಾನವಾಗಿ ಯೋಚನೆ ಮಾಡಿ ಹೇಳಿ, ಏನು ಅರ್ಜೆಂಟ್ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ದಿಸ್ ಇಸ್ ಮೈ ಕಾರ್ಡ್. ಅದ್ ನಿಲ್ಕೊಡಿ. ಬಾಯ್.
ಸಾರಿ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಐ ಡೂ ವಾಟ್ ಐ ಥಿಂಕ್. ಮಗ ಬಂದ್ಲು ಮಗ. ಸರಿ ಕಣೆ, ಸಂಜೆ ಟ್ಯೂಷನ್ ಹತ್ರ ಸಿಗೋಣ. ಓಕೆ ಬಾಯ್. ಏಯ್ ನಂದಿನಿ, ನಿಂತ್ಕೊಳೆ. ಏನೇ ನಿಂದು ನಿಮ್ಮ ಅಪ್ಪಂದು ನವರಂಗಿ ಆಟ? ಅವನ್ಯಾವನ್ನ ದೊಡ್ಡ ಶ್ರೀಮಂತ ಬಂದವನೇ ಅಂತ ಮದುವೆ ಆಗ್ತಾ ಇದೆ ಅಂತೆ. ನಿನ್ನ ನನ್ಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಮಾತ್ ಕೊಟ್ಟಿರೋದ್ ನಾನಲ್ಲ, ನಮ್ಮಪ್ಪ. ಹೋಗಿ ಅವ್ರನ್ನೇ ಕೇಳು. ಏಯ್ ನಿಂತ್ಕೊಳೆ. ಏಯ್ ಡೈಲಿ ಒಬ್ಬೊಬ್ಬನ ಜೊತೆ ಮದುವೆ ಮಾಡಿಸ್ತೀನಿ ಅಂತನಲ್ಲ ನಿಮ್ಮಪ್ಪ. ನೀನನ್ನ ಇಟ್ಕೊಂಡೇನ್ ಬಿಸ್ನೆಸ್ ಮಾಡ್ತಾನೆ ಹೆಂಗೆ? ನೋಡು, ನಮ್ಮಪ್ಪನ ಬಗ್ಗೆ ಇನ್ನೊಂದ್ ಮಾತಾಡಿದ್ರೆ ಚಪ್ಲಿ ಕಿತ್ತೋಗುತ್ತೆ ನನ್ ಮಗ್ನೆ. ಏಯ್ ಚಪ್ರ ಹಾಕ್ಬಿಟ್ಟು ಕಾಲ್ ತೊಳಿತೀರಾ ಅನ್ಕೊಂಡ್ರೆ ಚಪ್ಲಿ ಹೊಡೆದು ಮರ್ಯಾದೆ ಕಳಿತೀರಾ? ಚಪ್ರಾನ ಹೋಗೋ ಚಪ್ಪರ್. ಹೇಯ್ ನನ್ನ ಚಪ್ಪರ್ ಅಂತ ನಿನ್ ಗಾಯ್ತೀರಿ ಇವತ್ತು ಮಾಡ್ತೇನೆ. ಯಾರ ನೀನು? ನಾನ್ ಯಾರನ್ನೋದ್ ಬೇಕಾ, ಯಾಕೆ ಹೊಡೆದೆ ಅನ್ನೋದ್ ಬೇಕಾ? ಯಾಕ ಹೊಡೆದೆ? ನಾನ್ ಯಾಕೆ ಹೊಡೆದೆ ಅನ್ನೋದ್ ಬೇಕಾ, ಯಾವ ತರ ಹೊಡೆದೆ ಅನ್ನೋದ್ ಬೇಕಾ? ಯಾವ ತರ ಹೊಡೆದು? ನಾನ್ ಯಾವ ತರ ಹೊಡೆದೆ ಅನ್ನೋದ್ ಬೇಕಾ, ಯಾವ ತರ ಹೊಡಿತೀನಿ ಅನ್ನೋದ್ ಬೇಕಾ? ಯಾರ ನೀನು? ನಾನ್ ಸುರೇಶನ್ ಫ್ರೆಂಡ್ ಅಮ್ಮ. ಯಾರ ಮಕ್ಕ ನೋಡ್ತಾ ಇದ್ರು? ಹಾಕ್ರ ಅವನ್ಗೆ. ನಂದು ನೀನ್ ಹೊರಡು. ಯಾವನ ನಮ್ಗೆ ಕೊಡ್ತಿದ್ದು? ಸುರೇಶನ್ ಫ್ರೆಂಡ್ ಅಂತೆ ಮಗ. ಯಾವನ ಸುರೇಶ? ನಮ್ಗೆ ಕೊಡ್ತಲ್ಲ ಗುರು, ಅವ್ನು ಫ್ರೆಂಡ್ ಅಂತ ಅವನು. ಮಗ ಮತ್ತೆ ಬಂದ್ಲು. ಯಾವನ್ನ ಕರ್ಕೊಂಡ್ಬಂದು ನಮ್ಗೆ ಹೊಡಿಸ್ತೀಯ? ಇವತ್ ಬಿಡದ ಕಡೆ ನಿನ್ನ. ನನಗೆ ಹೊಡಿಸ್ತೀಯ? ಸಾಚಿರ್ತೀನಿ. ಯಾರವನು? ಯಾರ ನೀನು? ನಾನು ಯಾರನ್ನೋದ್ ಬೇಕಾ, ಯಾಕೆ ಬಂದಿದ್ದೀನಿ ಅನ್ನೋದು ಬೇಕಾ? ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ದೀನಿ ಅನ್ನೋದು ಬೇಕಾ, ಯಾವಾಗ ಹೊಡಿತೀನಿ ಅನ್ನೋದು ಬೇಕಾ? ಯಾಕೆ ಹೊಡಿತೇನೆ? ಯಾಕೆ ಹೊಡಿತೀನಿ ಅನ್ನೋದು ಬೇಕಾ, ಯಾವ ಆಂಗಲ್ ಅಲ್ಲಿ ಹೊಡಿತೀನಿ ಅನ್ನೋದು ಬೇಕಾ? ಮಗ ಮಗ ಎದಳೋ ಎದಳೋ, ಯಾಕೆ ಹೋಗಿದ್ದಲ್ಲೋ ಮಗ? ಏಯ್, ನಾನು ರಮೇಶನ್ ಫ್ರೆಂಡ್ ಕಣ. ನಂದಿನಿ ಹೊರಡು.
ನೋಯ್ತೈತೆ. ಅಯ್ಯೋ ಎದೊಳ ಮೇಲೆ ಯಾರೋ ನೀವೆಲ್ಲ ಒಳ್ಳೆ ಆಸ್ಪತ್ರೆನಲ್ಲಿ ಅನಾಥ ಹೆಣ್ಗಳು ಮಲಗ್ದಂಗೆ ಮಲಗಿದ್ದೀರಾ? ಏನೋ ನಿಮ್ ಬಾಧೆ? ನಾವು ಮಲ್ಗಿಲ್ಲ ಸರ್, ಪದೇ ತಿಂದು ಬಿದ್ದಿದ್ದೀವಿ. ಹೊಡೆದೋನ್ ಯಾವನ್ರಿ? ಫಸ್ಟ್ ಹೊಡೆದಿದ್ದು ಸುರೇಶ್ ಫ್ರೆಂಡ್ ಸರ್, ಆಮೇಲೆ ಹೊಡೆದಿದ್ದು ರಮೇಶ್ ಫ್ರೆಂಡ್ ಸರ್. ಇಷ್ಟಕ್ಕೂ ಹೊಡೆದಿದ್ದು ಯಾರು ಅಂತ ಹೇಳ್ರಿ ಸರ್? ರಮೇಶ್ ಫ್ರೆಂಡು ಸುರೇಶ್ ಫ್ರೆಂಡು ಸರ್. ಈ ರಮೇಶ ಸುರೇಶ ಯಾರು ಸರ್? ನಮ್ಗೆಲ್ಲ ಹೊಡೆದ್ಬಿಟ್ಟಾಗೋದಲ್ಲ ಸರ್, ಅವ್ನ ಫ್ರೆಂಡ್ ಸರ್. ನೀವು ಕಂಪ್ಲೇಂಟ್ ತಗೊಳ್ಳಿ ಸರ್. ಹೊಡೆದೋನ್ ಯಾವನು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಅಂತೆ, ಕಂಪ್ಲೇಂಟ್ ಕಮಂಗಿಗಳ. ಸರ್ ಹೊಡೆದ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ. ನೀವು ಹೋಗಿ ಸರ್. ಆ ದಡ್ಡನ್ಗೆ ಹೊಡೆದಿದ್ ಯಾರು ಅಂತ ಗೊತ್ತೇ ಆಗಿಲ್ವಂತೆ. ಗ್ರೇಟ್ ಕಣ್ರೋ ನೀವಿಬ್ರು. ಅವನಿನ್ನ ಈ ಜನ್ಮದ ನನ್ನ ತಂಟೆಗೆ ಬರಲ್ಲ. ಇದೇ ಖುಷಿಗೆ ಏನ್ ಬೇಕು ಹೇಳ್ರೋ, ಕೊಡಿಸ್ತೀನಿ. ಹುಡ್ಗೀರ್ ಕಾಸಲ್ಲಿ ಪಾರ್ಟಿ ಮಾಡೋ ಅಭ್ಯಾಸ ನಮ್ಗಿಲ್ಲಮ್ಮ. ನಿನ್ಗೇನ್ ಬೇಕು ಹೇಳು, ನಾವೇ ಕೊಡಿಸ್ತೀವಿ. ಪಾರ್ಟಿ ಏನು ಬೇಡ, ನಾನ್ ಹೇಳಿದ ಕೆಲ್ಸ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳು? ಆ ದಡಿಯನ್ನ ಅಪೋಲೋ ಆಸ್ಪತ್ರೆ ಸೇರ್ಸ್ದಂಗೆ ವಿಜಯ್ ಮಿತ್ತಲ್ನ ವಿಕ್ರಮ್ ಆಸ್ಪತ್ರೆ ಸೇರ್ಸ್ಬಿಡ್ರೋ. ವಿಜಯ್ ಮಿತ್ತಲ ಹಾ, ಅವನು ಯಾರು? ಅವಂದೇನು? ನಮ್ಮಪ್ಪ ಓಕೆ ಮಾಡಿರೋ ಇನ್ನೊಂದ್ ಮದ್ವೆ ಗಂಡು. ಅವ್ ನಂಗೆ ಇಷ್ಟಾನೇ ಇಲ್ಲ ಕಣ್ರೋ. ಮದ್ವೆ ಮಾಡ್ಕೊಂತ ನಮ್ಮಪ್ಪ ಸುಮ್ನೆ ತಲೆ ತಿಂತಾ ಇದಾರೆ. ಎಲ್ಲಿಗ್ರೋ ಹೊರಟ್ರಿ? ಹೊಡಿಯಕ್ಕೆ. ಆ ಮದ್ವೆ ಗಂಡ್ಗ ಅಲ್ಲ, ರಂಗಪ್ಪನ್ನ. ಅವನ್ ಯಾರೋ ಥರ್ಡ್ ಪರ್ಸನ್? ನಿಮ್ಮಪ್ಪ. ಆರ್ಡರ್ ಆರ್ಡರ್ ಆರ್ಡರ್. ಇವರಿಬ್ರು ನನ್ನ ಜೀವ ತೆಗೆಯೋದಕ್ಕೆ ಹೊಂಚಾಗ್ತಾ ಇದ್ದಾರೆ ಮಹಾಸ್ವಾಮಿ. ಅದಕ್ಕೆ ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ 25 ಲಕ್ಷ ತಲೆಗೆ ಫೈನ್ ಹಾಕಿ ನನಗೆ 50 ಲಕ್ಷ ಕೊಡಿ ಸ್ವಾಮಿ. ಹೆಣ್ಮಕ್ಳಿರೋನು ಹೆಂಗ ಬದುಕತ್ತೀನಿ. ಯುವರ್ ಆನರ್, ಒಬ್ಬ ವ್ಯಕ್ತಿನ ಹೊಡೆದ್ರೆ ಮಾತ್ರ ಅಪರಾಧ ಅಲ್ಲ, ಹೊಡಿಬೇಕು ಅಂತ ಅಂದ್ಕೊಳ್ಳೋದು ಅಪರಾಧನೇ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ತಪ್ಪೇ ಮಾಡದೇ ಇರೋರ್ ಮೇಲೆ ತಪ್ಪೋರ್ಸೋದು ಅಪರಾಧನೇ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯುವರ್ ಆನರ್. ಏನ್ರಿ ಇದು? ನಾನಿದ್ದೀನಿ. ಸೊ ಇವ್ರ ಮೇಲೆ ಯಾವ ಹಲ್ಲೆನೂ ಮಾಡಿಲ್ಲ ನೀವು? ಸಿಕ್ಕಿದ್ರೆ ಹಲ್ಲ ಮಾಡಿ ಹಲ್ ಮುರಿದಿರೋರು. ಇಲ್ಲ ಯುವರ್ ಆನರ್. ಸರಿ, ಮುಂದೆ ಏನಾಯ್ತು ಅಂತ ಹೇಳಿ. ಅದು ಆಮೇಲೆ ನೀನ್ ಅವತ್ತು ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ? ಆ ವಿಷಯ ನನ್ಗ್ಯಾಕ ಹೇಳಲಿಲ್ಲ? ಏಯ್, ನೀನ್ ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ, ನೀನ್ ಯಾಕೋ ಹೇಳಿಲ್ಲ? ಏಯ್, ನಿನ್ ಲವ್ ಓಕೆ ಆಗ್ಲಿ ಅಂತ ಕಣೋ. ನಾನು ಅಷ್ಟೇ, ನಿನ್ ಲವ್ ಓಕೆ ಆಗ್ಲಿ ಅಂತ ಹೇಳಿಲ್ಲ. ಛೇ, ನೀನ್ ಮಾಡಿ ಸರಿ ಇಲ್ಲ. ನಾನ್ ಮಾಡಿದೆ ಸರಿ, ಯಾಕಂದ್ರೆ ಅವಳು ನಿನ್ಗೆ ಸರಿ. ಸಾರಿ, ನೀನು ನಂದಿನಿ ಒಂದಾಗೋದೆ ನನ್ ಗುರಿ. ಅದು ನನ್ ಗುರಿ. ಈ ತ್ಯಾಗ ಎಲ್ಲ ಬೇಡ ಮರೆ. ನೀನ್ ತುಂಬಾ ಡೌ ಮಾಡಬೇಡ ಮರಿ. ಡವ್ವ, ನನ್ ಲವ್ ನಿಂಗ್ ಬಿಟ್ಕೊಟ್ಟಿದ್ದು ಡವ್ವ. ಏಯ್, ಬಿಟ್ಕೊಟ್ಟಿದ್ ನೀನಲ್ಲಮ್ಮ, ನಾನು. ಅಂದ್ರೆ ನನ್ ಪ್ರೀತಿನ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದಕ್ಕೆ ಇವತ್ತು ಇದೇನೇ ಪ್ರತಿಫಲ? ಛೇ, ಏಯ್, ನನ್ ಪ್ರೀತಿನ ನಾನೇ ಸಾಯಿಸ್ಬಿಟ್ಟೆ. ಐ ಕಿಲ್ ಮೈ ಲವ್. ನಾನು ಮಾಡಿದ ಸ್ಯಾಕ್ರಿಫೈಸ್ಗೆ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ಯಾ? ಏಯ್, ಕೊಡ ಕೈನ. ನಾನ್ ಮಾಡಿರೋ ಸ್ಯಾಕ್ರಿಫೈಸ್ಗೆ ನನ್ ತಲೆ ಮೇಲೆ ದೊಡ್ಡ ಸೈಜ್ಗೆಲ್ಲ ಎತ್ತಾಕ್ಬಿಟ್ಟಿಯಲ್ಲೋ, ಈ ಸರಿನೇನೋ? ಏಯ್, ಸ್ನೇಹಕ್ಕೋಸ್ಕರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಇವತ್ ನಿನ್ನ ಹತ್ರ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ಕಣೋ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ತ್ಯಾಗಕ್ಕೆ ಬೆಲೆನೇ ಇಲ್ದಂಗಾಗೋಯ್ತು. ಮನಸ್ಸೇ ಇಲ್ದಿರೋ ನಿನ್ಗೆ ನನ್ ಪ್ರೀತಿನ ಬಿಟ್ಕೊಟ್ಬಿಟ್ಟೆ. ಏಯ್, ಏನೋ ಬಿಟ್ಕೊಟ್ಬಿಟ್ಟೆ ಅಂತ ಇದ್ಯಾ? ನಾನು ಅವಳನ್ನ ನಿನಗ್ ಬಿಟ್ಕೊಟ್ರೆ ನೀನ್ ಯಾವನ್ಗೋ ಬಿಟ್ಕೊಡ್ತಾ ಇದ್ಯಾ? ನೀನ್ ಈ ತರ ಕೈಲಾಗ್ದಿರೋನು ಅಂತ ಗೊತ್ತಿದ್ದಿದ್ರೆ ನಾನು ಅವಳ ಕೈ ಬಿಡ್ತಾ ಇರ್ಲಿಲ್ಲ. ನನಗೆ ಕಾಲರ್ ಪಟ್ಟಿ ಹಿಡಿತೇನೋ ನೀನು? ತೆಗೆ ಕೈನಾ. ನಾನ್ ಮಾಡಿರೋ ಪ್ರೀತಿ ತ್ಯಾಗನ ಖಾಲಿ ಜಾಗ ಅನ್ಕೊಂಡು ಇನ್ನೊಬ್ಬ ಕುತ್ಕೊಳಕ್ ಬಿಟ್ಟಿಯಲ್ಲ. ನೀನ್ ಇಂಥ ತಗಡು ಅಂತ ಗೊತ್ತಿದ್ದಿದ್ರೆ ಅವಳ ಕೈ ನಾನ್ ಬಿಡ್ತಾ ಇರ್ಲಿಲ್ಲ. ಹೇಯ್, ಸಾಕು ನಿಲ್ಸು. ತ್ಯಾಗಕ್ಕೆ ಅರ್ಥನೇ ಗೊತ್ತಿಲ್ದಿರ ತಡ್ಕಲಾಂಡಿನಿ. ನಿನ್ನಂತವನ್ ಜೊತೆ ಮಾತಾಡದೆ ವೇಸ್ಟ್. ತ್ಯಾಗಕ್ಕೆ ಬೆಲೆನೇ ಗೊತ್ತಿಲ್ದಿರೋ ನಿನ್ನಂತವನ್ ಜೊತೆ ಮಾತಾಡೋದು ನ್ಯಾಷನಲ್ ವೇಸ್ಟ್. ಏಯ್, ನಿನ್ನ ಹತ್ರ ದಮ್ಮಿದ್ರೆ ನಂದು ನನ್ನಿಂದ ಬಿಡಿಸ್ಕೊಳ್ಳೋ ನೋಡೋಣ. ಏಯ್, ನಿನಗೆ ತಾಕತ್ತಿದ್ರೆ ನಂದು ನನ್ನಿಂದ ಕಿತ್ಕೊಳ್ಳೋ ನೋಡೋಣ. ಏಯ್,
ಸರಿಯಾಗಿ ಕೇಳಿಸ್ಕೊ, ಇನ್ಮೇಲೆ ನಿನ್ ದಾರಿ ನಿನ್ಗೆ, ನಂದಿನಿ ನನಗೆ. ಏಯ್, ನಾನು ಹೇಳೋದು ಕೇಳಿಸ್ಕೊಡು. ನಿಂದು ನಿನ್ಗೆ, ನಂದು ನನಗೆ. ಹೇಗೋ ಗಾಡಿ ಸೇಲ್ ಮಾಡ್ಬಿಟ್ಟೆ? ನನ್ ಗಾಡಿ ಕಾಣೋ, ನನ್ ಇಷ್ಟ ಬಂದಾಗ ಬರ್ತೀನಿ, ಬಂದ್ ತಗೊಂಡ್ ಹೋಗ್ತೀನಿ. ಹೇಗೋ ಕೊಟ್ಬಿಟ್ಟೆ ಅವನಿಗೆ. ನನ್ ಗಾಡಿ ಬೇಕು, ನನ್ ಕೋಡಿ ಬೇಕು. ನನ್ ಗಾಡಿನ ಯಾಕೋ ರೈಟ್ಸ್ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಗಾಡಿ ಕೊಟ್ರೆ ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಒಬ್ಬರಿಗೂ ಇಲ್ವಲ್ಲ. ಇನ್ 10 ನಿಮಿಷದಲ್ಲಿ ಗಾಡಿ ಇಲ್ಲಿರ್ಬೇಕಷ್ಟೇ. ಹುಷಾರ್. ಏನ್ ಮಗ, ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಗಾಡಿ ಸೇಲ್ ಮಾಡ್ಬೇಕು ಮಗ. ಸೇಲ ಎಲ್ಲೋದ? ಎಲ್ಲೋತಿದ್ದು? ಅಮ್ಮ, ಅಮ್ಮ, ಏನೋ ಅದು? ಅಮ್ಮ, ಇಲ್ಲಿ ಒಂದು ಸಿಮ್ ಕಾರ್ಡ್ ಇಟ್ಟಿದೆ, ನೋಡ್ದ? ತುಂಬಾ ಕಸ ಆಯ್ತು ಅಂತ ಎಲ್ಲ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕಿದೀನಿ, ನೋಡು. ಹೇ ಸುರೇಶ, ಏನ್ರೋ ಹಾಗೆ ನೋಡ್ತಿದ್ದೀರಾ? ನಮ್ಮಪ್ಪ ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಿದ್ರು. ಚೆನ್ನಾಗಿದ್ಯಾ? ಈ ಗಾಡಿ ತಗೊಳ್ಳೋದು ಕಾರಣನೇ ನೀವಿಬ್ರು. ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಹೇಗಿದ್ಯೋ ಕಲರು? ಸಕ್ಕತ್ತಾಗಿದೆ, ಡಬ್ಬ ತರ ಇದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಪ್ಪನ ಸೆಲೆಕ್ಷನ್. ನಂಗೊಂದ್ ಸ್ವಲ್ಪನೂ ಇಷ್ಟಾನೇ ಇಲ್ಲ. ಹಾ, ಈ ಡ್ರೆಸ್ ಹೇಗಿದ್ಯೋ? ಸೂಪರ್ ಆಗಿದೆ. ಸುಮಾರಾಗಿದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಮ್ಮನ ಸೆಲೆಕ್ಷನ್. ನಂಗೊಂದು ಸ್ವಲ್ಪನೂ ಇಷ್ಟನೇ ಇಲ್ಲ. ನನ್ನ ಟೇಸ್ಟ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಟೈಮ್ ಆಯಿತು, ಟ್ಯೂಷನ್ಗೆ ಹೋಗ್ಬೇಕು. ಬರ್ಲಾ? ಗಾಡಿ ತಗೊಂಡಿದ್ದೀನಿ, ಟ್ರೀಟ್ ಕೊಡ್ಸು ಅಂತ ಕೇಳಲ್ವೇನ್ರೋ? ಇವತ್ತು ನಾನು ಬಿಸಿ. ನಾಳೆ ಹೋಗೋಣವಾ? ನಾಳೆ ನಾನ್ ಬಿಸಿ. ನಾಡಿದ್ದು ನಾನು ಬಿಸಿ. 3 ಜನ ಯಾವಾಗ ಫ್ರೀ ಇರ್ತೀವೋ ಆವಾಗ ಹೋಗಿ ಪಾರ್ಟಿ ಮಾಡೋಣ, ಸರಿನಾ? ದಾರಿ ಬಿಡ್ರೋ. ಕೇಕಲ್ಲಿ ಕಲ್ ಸಿಕ್ತಂಗೆ ಅಡ್ಡ ಬಂದ್ಬಿಟ್ಟ. ಜಾಮೂನಲ್ಲಿ ಜಲ್ಲಿ ಕಲ್ ಥರ ಬಂದ್ಬಿಟ್ಟ. ಅಲ್ರಯ್ಯ, ಬುದ್ಧಿ ಇದೆಯೇನ್ರಯ್ಯ ನಿಮಗೆ? ನನ್ನ ಮಗಳು ಹೊಸ ಗಾಡಿ ತಗೊಂಡಿದ್ದಾಳೆ ಅಂತ ಅವಳ ಹತ್ರ ಪಾರ್ಟಿ ಕೇಳ್ತಿರಲ್ಲ. ಅಮ್ಮಮ್ಮ ಅಂದ್ರೆ ಅವಳು ಏನಯ್ಯ ಕೊಡಿಸ್ತಾಳೆ? ಒಂದು ಕಾಪಿ, ಒಂದು ಟೀ. ನೀವು ಮಾಡಿರೋ ಸಹಾಯಕ್ಕೆ ಎಷ್ಟು ಸಾಕಾ? ಸಹಾಯನ? ಮತ್ತೆ 3 ವರ್ಷದಿಂದ ನನ್ನ ಮಗಳನ್ನ ಸೇಫ್ಟಿಯಾಗಿ ಕಾಪಾಡ್ಕೊಂಡ್ ಬಂದಿದ್ರಲ್ಲ, ಇದಕ್ಕೆ ನಾನೊಂದು ಪಾರ್ಟಿ ಕೊಡ್ಲಿಲ್ಲ ಅಂದ್ರೆ ಆ ಭಗವಂತ ಮೆಚ್ಚಾನ? ಅಂಕಲ್, ನಿಮ್ ಜೊತೆ ಬಾರೊಳಗೆ ಬಂದ್ಮೇಲೆ ಭೇದ ಭಾವ ಮಾಡಬಾರ್ದು. ಎಲ್ಲ ಮಾವಾಳಿ ಅಂತಾರ. ಬಾಮೈದ ಬಾಯ್ಲೆ. ಬಂದೆ ಸರ್. ಯಾವ ಬ್ರ್ಯಾಂಡ್ ತಮ್ಮದು? ನಂದು ಜಿಂಕೆ. ನಮ್ದು ಅರಮನೆ. ನಮ್ದು ಕುದುರೆ. ಇದ್ಯಾವ ಬ್ರ್ಯಾಂಡ್ ಸರ್? ಜಿಂಕೆ ಅಂದ್ರೆ ಬಿಸ್ಕೆ, ಅರಮನೆ ಅಂದ್ರೆ ಬ್ರ್ಯಾಂಡಿ, ಕುದುರೆ ಅಂದ್ರೆ ರಮ್ಮು. ಹೋಗೋ, ಒಂದೊಂದು ಕ್ವಾರ್ಟರ್ ತಗೊಂಬ. ಓಕೆ ಸರ್. ಜಿಂಕೆ ಅರಮನೆ ಕುದುರೆ ಒಂದೊಂದು ಕ್ವಾರ್ಟ್ರು. ನೀವೆಲ್ಲ ಯಾವಾಗ ಬಂದ್ರು? ಎಣ್ಣೆ ವಾಸನೆ ಬಂದ್ರೆ ಎಲ್ಲಿದ್ರು ಬಂದ್ಬಿಡ್ತಾರೆ ನಮ್ಮ ಬಾಯ್ಸ್. ಚಿಕನ್ ವಾಸನೆ ಬಂದ್ರೆ
ಕುರ್ಚಿ ಇತ್ತು ಅಂದ್ರೆ ಎದ್ದೋಗಲ್ಲ. ಮಾವ ವಿಷಯ ಕೇಳಿದೆ, ನಿಜನಾ? ಏನು ವಿಷಯ ಹೇಳಿ ಅಂದ್ರೆ? ಅದೇ ನಂದಿನಿಗೆ ಹುಡುಗ ಹುಡುಕ್ತಾ ಇದ್ದೀರಂತೆ. ವಯಸ್ಸಿಗೆ ಬಂದಿರೋ ಮಗಳಲ್ವಾ, ಎಲ್ಲಾದ್ರೂ ಓಡೋಗ್ಬಿಟ್ರೆ? ಚಾ ಚಾ ಚಾ, ನಂದಿನಿ ಅಂತ ಹುಡುಗಿ ಅಲ್ಲ ಮಾವ. ಅದ್ ನನಗೂ ಗೊತ್ತು, ಅವಳು ಓಡೋಗಲ್ಲ. ಆದ್ರೆ ನಿಮ್ಮಂತವ್ರು ಯಾರಾದ್ರೂ ಓಡಿಸ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಬೇಗ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ. ಮಾವ, ನಾನು ಒಂದು ವಿಷಯ ಕೇಳ್ಪಟ್ಟೆ. ಏನು ವಿಷಯ ಹೇಳಿ ಅಂದ್ರೆ? ನಂದಿನಿಗೆ ನೀವು ನೋಡಿರೋ ಹುಡುಗ ಇಷ್ಟನೇ ಇಲ್ವಂತೆ. ಹಂಗಂತ ನಿನಗೆ ಕೊಟ್ಟು ಮದುವೆ ಮಾಡಕ್ಕಾಗತ್ತೇನಪ್ಪ? ಬೀಗ್ರೆ, ಒಂದು ಹಾಫ್ ಬಾಟ್ಲ ತಗೊಂಬನೆ. ಅಂಕಲ್, ಅವ್ರು ನಿಮ್ ಬೀಗ್ರ? ಬಾರು ಅನ್ನೋದು ತವರಿದ್ದಂಗೆ, ಇಲ್ಲಿರೋರು ಎಲ್ಲರೂ ನಮ್ಮ ನೆಂಟ್ರೆ. ಸರಿ, ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ನಿನ್ನಂತವ್ರು 1000 ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಸರಿ ಅಂಕಲ್, ಹುಡುಗ ಒಳ್ಳೆಯವನ? ನೀವ್ ಎಲ್ರಿಗಿಂತ ಒಳ್ಳೆಯವನು, ಆದ್ರೆ ರಮೇಶ ಸುರೇಶ್ನಷ್ಟು ಒಳ್ಳೆಯವನು. ಮಾವ, ಒಂದ್ ಪೆಗ್ಗಾಕ್ಲಾ? ನಿಜ ಹೇಳ, ಈಗ ನೋಡಿರೋ ಹುಡುಗ ಕ್ಯಾನ್ಸಲ್ ಆದ್ರೆ ನಂದಿನಿ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಸೋಡಾ ಹಾಕ್ಲಾ? ನಿಜ ಹೇಳ, ನಂದಿನಿ ಇವನೇನಾದ್ರೂ ಒಪ್ಲಿಲ್ಲ ಅಂದ್ರೆ ನೀನೇ ನನ್ನ ಅಳಿಯ. ಥ್ಯಾಂಕ್ ಯು ಮಾವ. ಬಿಗ್ರೆ, ಬಿಲ್ ತಗೊಂಬನ್ರೆ. ಪರವಾಗಿಲ್ಲ ಬಿಡಿ ಅಂಕಲ್, ಬಿಲ್ ಕಟ್ಟಕ್ಕೆ ಇಬ್ಬಿಬ್ರು ದಿಲ್ಬಲಗಳಿದ್ದಾರೆ ಮೈ ಫ್ರೆಂಡ್ಸ್. ಸರಿನಪ್ಪ, ಇವತ್ತಿನ ಕೋಟ ಮುಗೀತು. ರಮೇಶ, ಸುರೇಶ, ಹೇಳಿ ಮಾವ. ನಿಮ್ಮಿಬ್ಬರಿಗೂ ಒಂದು ನಿಜ ಹೇಳ, ಈಗ ನೋಡಿರೋ ಹುಡುಗನ ನಂದಿನಿ ಏನಾದರೂ ಒಪ್ಪಲಿಲ್ಲ ಅಂದ್ರೆ ನೀವಿಬ್ರು ಸೇರಿ ಅವಳು ಮದುವೆ ಮಾಡಿಸ್ಬೇಕು. ಯಾಕೆ ಗೊತ್ತಾ? ನಿಮ್ಮಿಬ್ಬರಿಗೂ ಅವಳು ತಂಗಿ ಇದ್ದಂಗೆ. ತಂಗಿನ ಬರ್ಲೇನಪ್ಪ? ಅಯ್ಯೋ ದೇವ್ರೆ, ಕಂಡು ನಾಲ್ಗೆನ ಎಗಣನ ತಂಗಿ ಅಂತಾನೆ ಅಳಿಯ ಅಂತಾನೆ, ಏನೋ ಕರ್ಮ. ಹೌದು ಕಣ್ರೋ, ಏನು ಹಿಂಗ್ ಮಾತಾಡೋದ? ಕುಡ್ದಿದ್ ನಶೆ ಎಲ್ಲ ಇಳ್ದೈತಲ್ರೋ. ಲವರ್ನ ಸಿಸ್ಟರ್ ಮಾಡಿ, ಸಿಸ್ಟರ್ನ ಲವರ್ ಮಾಡಿ ನಮ್ಮ ಲಿವರ್ನೇ ಹಾಳು ಮಾಡ್ದೆ. ಇಷ್ಟೆಲ್ಲ ಆಗೋದಕ್ಕೆ ನೀವಿಬ್ರೇ ಕಾರಣ ಕಂಡ್ರು. ಅವತ್ ನಮ್ ಕೈಲಿ ಆಣೆ ಮಾಡಿಸ್ಕೊಂಡು ನೀವಿಬ್ರೇ ಜಗಳ ಆಡ್ತೀರಾ. ವಿಷಯ ಎಲ್ಲ ಓಪನ್ ಆಗೋಯ್ತಲ್ರ. ಕರೆಕ್ಟಾ? ಲವ್ ಇಂದ ಫ್ರೆಂಡ್ಶಿಪ್ ಹಾಳಾಗ್ಬಾರ್ದು, ನಂದಿನಿ ಹೋಳಾಗ್ಬಾರ್ದು. ನಿಮ್ಮಿಬ್ರಲ್ಲಿ ನಂದಿನಿ ಯಾರಿಗೆ ಸಿಗಬೇಕು ಅಂತ ಇವತ್ತೇ ಇಲ್ಲೇ ಈಗಲೇ ಡಿಸೈಡ್ ಆಗ. ನಂದಿನಿ ನನಗೆ ಬೀಳೋದು 100%. ನಂದಿನಿ ನನ್ಗೆ ಬೀಳೋದು 200%. ನನಗೆ ಬೀಳೋದು. ನನ್ಗೆ ಬೀಳೋದು. ಅಲ್ಲಿ ಮಾವ ಬೀಳೋಗಿದ್ದಾರೆ, ಮೊದ್ಲೋಗಿ ಅವ್ರನ್ನ ಇಟ್ಕೊಳ್ಳಿ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಬೀಳ್ತಾಳೆ ಅಂತ ಈಗ ಡಿಸೈಡ್ ಆಗುತ್ತೆ. ಹೆಂಗೋ ಮಗ? ನಿಮ್ ಮಾವ ರೈಟಿಗೆ ಬಿದ್ರೆ ನಿಂಗೆ, ಲೆಫ್ಟಿಗೆ ಬಿದ್ರೆ ನಿಂಗೆ. ಗಣೇಶನ್ ಫೋಟೋ ಇಂದ ಹೂವ ಬಿದ್ದಂಗ. ನಿನ್ಗೆ ಓಕೆನಾ? ನನಗೂ ಓಕೆ. ನನ್ಗೆ ಡಬಲ್ ಓಕೆ. Follow me. ಎಲ್ಲೋದ್ ನಮ್ಮ ಮಗ ಕಾಣಿಸ್ತಾನೆ ಇಲ್ಲ. ಎಲ್ಲೋ ಹೊಗೆ ಹಾಕ್ಸ್ಕೊಂಡಿರ್ಬೇಕು. ಏಯ್, ಪ್ರೇಮ ಯುದ್ಧ ಶುರುವಾಗಿದೆ. ಈ ಪೈಪೋಟಿಯಲ್ಲಿ ನಿಮ್ಮಿಬ್ರಲ್ಲಿ ಒಬ್ರು ಗೆಲ್ಲೋವರೆಗೂ ನಮ್ಗಂತೂ ನೆಮ್ಮದಿನೇ ಇಲ್ಲ. ನಮಗೂ ಇಲ್ಲ. ಶುರು ಮಾಡೋಣ. ಸ್ವಲ್ಪ ಸೌಂಡ್ ಬೇಡಪ್ಪ. ವಿನಾಯಕ ಬೆಳಗದ ಜನರಿಗೆಲ್ಲ ಈ ರಾಮಣ್ಣ ಮಾಡೋ ನಮಸ್ಕಾರಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಮೇಶ್ ಮತ್ತು ಸುರೇಶ್ ಅವರ ಪೈಪೋಟಿ ಶುರುವಾಗಲಿದೆ. ಎಲ್ಲರೂ ಸೇರಿ ಪ್ರೋತ್ಸಾಹಿಸಬೇಕಂತ ವಿನಂತಿ. ಶ್ರೀ ಕನ್ನಡ ಗೆಲ್ಗೆ, ಶ್ರೀ ಕನ್ನಡ ಬಾಳ್ಗೆ, ಜೈ ಕರ್ನಾಟಕ ಮಾತೆ. ನನ್ನ ಹುಡುಗಿಯ ನಾ ಬಿಡನು. ಏನೇ ಆಗಲಿ ಯಾರೇ ಕೂಗಲಿ ನನ್ನ ಪ್ರೀತಿಯ ಬೆಂಬಿಡೆನು. ಹೇ ಹೇ ನಾನ, ಹೇ ಹೇ ನಾನ, ಹೇ ಹೇ ನಾನ ನಾನ, ಹೇ ಹೇ ನಾನ, ಹೇ ನಾನ.
ಸರಿಸಾಟಿ ಇಲ್ಲಿಲ್ಲ ಕೇಳು ಛಲದಲ್ಲಿ ಬಲದಲ್ಲಿ ನಿನಗಿಂತ ಮೇಲು ನನ್ನೆದುರು ಪೈಪೋಟಿ ಆಗುತ್ತಾ ಹೇಳು ಗೆದ್ದೆ ಗೆಲ್ಲುವೆ ನಾನು ನೋಡುವೆ ಏನೋ ನೋಡುವೆ ಹೋಗೋ ಹೀರೋ ಹೀರೋ ನಾನೇ ನಾನೇ ಹೀರೋ ಹೀರೋ ನಾನೇ ನಾನೇ ನಿನ್ನಂಥ ಹೇಳಿನ ಅವಳು ಒಪ್ಪಲ್ಲ ನಾನಂತೂ ದಿಲ್ವಾಲ ಅವಳೇ ಬಿಡೋಲ್ಲ ನಿನ್ನಂಥ ಕೇಳಿನ ಅವಳು ಮೆಚ್ಚೊಲ್ಲ ನನ್ನಂಥ ದಿಲ್ದಾರ ಬಿಟ್ರೆ ಸಿಗೋಲ್ಲ ಉರುಡೆ ನಿಲ್ಲಿಸೋ ಪಗಡೆ ನಿಲ್ಲಿಸೋ ಗೆದ್ದು ತೋರಿಸೋ ಹೋಗೋ ಹೋಗ ಹೀರೋ ಹೀರೋ ನಾನೇ ನಾನೇ ಗೆಲ್ಲುವು ನನ್ನದೇನೆ ಹೀರೋ ಹೀರೋ ನಾನೇ ನಾನೇ ಪೈಪೋಟಿಲಿ ಗೆಲ್ಲೋ ತಾನೇ ಬಾನೆ ಬೀಳಲಿ ಭೂಮಿ ಸೀಳಲಿ ನನ್ನ ಹುಡುಗಿಯ ನಾ ಬಿಡೆನು ಏನೇ ಆಗಲಿ ಯಾರೇ ಕೂಗಲಿ ನನ್ನ ಪ್ರೀತಿಯ ಬೆಂಬಿಡೆನು ಶವರ ಪಾಪ ಧೂಮ್ 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 Tell you what ತತ್ತಿ ತರಗಡೋಂ watch me ತಕ್ಕಿಟ ತರಗಡೋ beat me if you can When I say something, hey brother, listen man, do the way I do. If you wanna win as hero, never ever lose again. Tell you what, I'm the hero, say that's what the hero says. Tell you what, I'm the one to watch, stay back, oh, I'm the one to hot. Think you can beat me nowhere, I'm the hero, and that's what I say. Nane, hero, shabba shabba ribba, hey hey nana, hey hey nana, hey hey nana nana. ಮೆತ್ತಿಗೆ ಸೈಕಲ್ ತುಳಿದು ಕಾಲೆಲ್ಲ ಸೆಟ್ಕೊಂಡ್ಬಿಡ್ತು ಮೆತ್ತಿಗೆ ದಿನಾ ಬೆಳಿಗ್ಗೆ ಸಾಯಂಕಾಲ ಈ ಎಣ್ಣೆ ಹಚ್ಕೊಂಡ್ರೆ ಕುದುರೆ ತರ ಎದ್ದು ಓಡ್ತೀರಾ ಅಷ್ಟೇನಾ ಏನಾಯ್ತಾ ಮಸಾಜ್ ಎದುರಿಸ್ಬಿಟ್ಟಿಲ್ಲ ಮರ ಹೊಸದಾಗಿ ಬಂದಿರೋ ಲಚ್ಚ ಸಖತ್ ಕಾಮಿಡಿ ಅಲ್ವೇನೆ. ಪಾಠ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಓಕೆ ಅಮ್ಮ ಹಾಯ್. ಮತ್ತೆ ಬನ್ನಿ. ಸೊಂಟ ಏನ್ ಮಾಡ್ತಿದ್ದಾರೆ ಇವರು? ಏಯ್ ಇಲ್ಲೇನ್ ಮಾಡ್ತಿದ್ದೀರೋ? ಕಳ್ಳನ ಹಿಡ್ಕೊಳ್ರು ಅಂದ್ರೆ ನಿಂತಲ್ಲೇ ಸೈಕಲ್
ಬೈಕಲ್ಲಿ ಯಾಕ್ರೋ ಹೊಡಿತಿದ್ದೀರಾ? ಆ, ಏನಾಯ್ತು ನಿಮ್ಗೆ? ಅದು- ಕಳ್ಳ ನನ್ ಬ್ಯಾಗು ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ಅಯ್ಯಯ್ಯೋ ನನ್ ಬ್ಯಾಗಲ್ಲಿ ದುಡ್ಡು ಬೇರೆ ಇದೆ, ಹೋಗಿ ಇಟ್ಕೊಳ್ರೋ. ಅದು ನಂದು ನನ್ನ ಕಾಲ್ ಬೇರೆ ಉಳುಕ್ಬಿಟ್ಟಿದೆ. ರಮೇಶ್ ಹೋಗಿ ಇಟ್ಕೊಳ್ಳೋ ಕಣ್ಣನ್ನ. ನನ್ನ ಕಾಲಲ್ಲಿ ಆಣಿ ಬಂದ್ಬಿಟ್ಟಿದೆ. ನೀನೇ ಹೋಗೋ. ಇಲ್ಲ ಇಲ್ಲ ನೀನೇ ಹೋಗೋ. ಇಲ್ಲ ಮಚ್ಚ ನೀನೇ ಹೋಗೋ. ನಂದಿನಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ಲೇನೋ. ಓಡೋ ಓಡೋ. ನನ್ಗೋಸ್ಕರ ನೀನೇ ಹೋಗೋ ಹೋಗೋ. ಯಾರು ಹೋಗ್ಬೇಡಿ, ನಾನೇ ಹೋಗ್ತೀನಿ. ಐಕಮ್ ಐಕಮ್. ಕಣ್ಣನ್ ಮಗನೇ ಬ್ಯಾಗ್ ಕೊಡು. ಏ ಕಳ್ಳನ್ ಮಗ ನನ್ ಬ್ಯಾಗ್ ಕೊಡು. ಕೊಟ್ರೆ ಸರಿ ಮಗ. ಕೊಡು ನನ್ ಬ್ಯಾಗ್ ಕೊಡು. ಬ್ಯಾಗ್ ಕೊಡು. ಅಯ್ಯೋ ನನ್ ಬ್ಯಾಗ್ ಇಸ್ಕೊಡು. ಯಾವನ್ ಬೇಕು ನಿನ್ ಬ್ಯಾಗ್? ನನ್ ದುಡ್ಡು ಇಸ್ಕೊಡು. ಲೇ ಕೊಡು. ಲೇ ಲೇ ಗುರು ಪ್ಲೀಸ್ ಕ್ಯಾಶ್ ಕೊಟ್ಬಿಡಮ್ಮ. ನಿನ್ ಫ್ರೆಂಡಾ? ಅಲ್ಲ ಸುರೇಶನ್ ಫ್ರೆಂಡು. ನನ್ ಫ್ರೆಂಡ್. ಇಂತ ಕಣ್ಣನ್ ಮಗಳು ನಿನ್ ಫ್ರೆಂಡ್ಸಾ? ಮರ್ಯಾದೆಯಿಂದ ನನ್ನ 2000 ರೂಪಾಯಿ ತಂದ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ ದೇವ್ರೆ, ನನ್ ಫ್ರೆಂಡ್. ಬಾಡಿ ಟಚ್ ಆಗ್ಬೇಕು. 500. ಮುತ್ತು ಕೊಡ್ಬೇಕು. ಕಿಸ್ ಕೊಡ್ಬೇಕು. 1200. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು, ಡಿಸ್ಕೌಂಟ್ ಇಲ್ವಾ? ಪ್ಯಾಕೇಜ್ ತಗೊಂಬಿಡಿ. ಎಷ್ಟಾಗುತ್ತೆ? ಹೋಲ್ಸೇಲಿಗೆ 1000 ರೂಪಾಯಿ. ಕುಡಿ ಕುಡಿ ಕುಡಿ. ರೀಟೇಲ್ಗಿಂತ ಹೋಲ್ಸೇಲೇ ಬೆಟ್ರು. ಯಾವುದೇ ಕಾರಣಕ್ಕೂ ಡೀಲ್ ಮಿಸ್ ಆಗಬಾರ್ದು, ಆಯ್ತಾ? ಹಲೋ, ನನ್ನ ನಡತೆ ಬಗ್ಗೆ ಡೌಟ್ ಪಟ್ರು ಪರವಾಗಿಲ್ಲ, ನನ್ನ ನಟನ ಬಗ್ಗೆ ಡೌಟ್ ಪಡ್ಲೇಬೇಡಿ. ನನಗೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಈ ಮಿಸ್ಸು ಇದುವರೆಗೂ ಯಾವ ಮಿಸ್ಟೇಕ್ ಮಾಡಿಲ್ಲ. ಸರಿ ಸರಿ, ನೀವು ಹೊರಡಿ. ಸರಿ. ಡೀಲ್ ಓಕೆ ಆಯ್ತಾ? ಯಾವ ಡೀಲು? ಎಷ್ಟು? ಅದೆಲ್ಲ ನಿಮ್ಗೆ ಯಾಕ್ರಿ? ನಮ್ಗೇನಿಲ್ವಾ ಮತ್ತ? ತಗೊಳಪ್ಪ. ಬರೀ 100. ಇನ್ನೆಷ್ಟು ಕೊಡ್ಬೇಕು? ಆಮೇಲೆ ನಮ್ಮ ಪೊಲೀಸ್ ಹಾಕೊಡ್ಲಾ? ಇಟ್ಕೊ ಯಾರು ಹೇಳ್ಬೇಡ. ಯಾವ ನೀನು? ಲಾಡ್ ಲಬಕ್ ದಾಸು. ಬರೋಕ್ ಹೇಳಿ, ಎಲ್ಲೋದ ಇವನು? ಲೈಬ್ರರಿ ಬೇರೆ ಟೈಮ್ ಆಗ್ತಾ ಇದೆ. ಹಾಯ್ ನಂದು. ಯಾಕೋ ಅರ್ಜೆಂಟಾಗಿ ಬರಕ್ ಹೇಳ್ದೆ? ನನ್ನ ಗಾಡಿ ಸರ್ವಿಸಿ ಬಿಟ್ಟಿದ್ದೀನಿ ನಂದು. ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಿತ್ತು, ಒಂಚೂರು ನೀನು ಗಾಡಿ ಕೊಡ್ತೀಯಾ? ನಾನ್ ಹೇಗೋ ಓಡಾಡ್ಲಿ? ರಮೇಶನ ಹತ್ರ ಕೇಳೋತ್ತಾನೆ. ಹೌದಲ್ಲ, ಒಂದು ನಿಮಿಷ. ಹಲೋ ರಮೇಶ, ಎಲ್ಲಿದ್ಯಾ? ಆಸ್ಪತ್ರೆಯಲ್ಲಿದ್ಯಾ? ಏನಾಯ್ತು? ತಾಯಿ ಹುಷಾರಿಲ್ವಾ? ಅಯ್ಯೋ ಪಾಪ. ಸರಿ ಸರಿ, ಏನಿಲ್ಲ, ಸುಮ್ಮನೆ ಮಾಡಿದೆ. ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಮಗ, ಬಾಯ್ ಬಾಯ್. ಏನಂತ? ಅವ್ರ ತಾಯಿ ಹುಷಾರಿಲ್ವಂತೆ, ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ. ನಂದು ಒಂಚೂರು ಗಾಡಿ ಕೊಡೆ, ಬೇಗ ಬಂದ್ಬಿಡ್ತೀನಿ. ಸರಿ ತಗೋ, ನನ್ನ ಫ್ರೆಂಡ್ ಜೊತೆ ಇಲ್ಲೇ ಇರ್ತೀನಿ, ಬೇಗ ಬಂದ್ಬಿಡ್ಬೇಕು. ಸರಿ ಬಾಯ್, ಬರ್ತೀನಿ. ನನ್ನ ಗಾಡಿ ಹುಷಾರು. ಸರಿ. ರಮೇಶ ತಾನೆ? ತಾನೇ ಏನು? ಅವನೇ. ಅಲ್ಲೇನ್ ಮಾಡ್ತಾ ಇದ್ದಾನೆ ಇವನು? ಅವನ ಜೊತೆಲಿರೋದು ಯಾರು? ಅವ್ರ ತಾಯಿ ಇರ್ಬೇಕು. ನಿನ್ ತಲೆ, ಅವ್ರ ತಾಯಿ ಎಲ್ಲಾದ್ರೂ ಮಿಡಿ ಹಾಕ್ತಾರಾ? ಹೌದಲ್ವಾ? ನೋಡು ನಂದ್ರಿ, ತಾಯಿ ಜೊತೆ ಆಸ್ಪತ್ರೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೋಡು, ಯಾವ್ದೋ ಜೊತೆ ಸುತ್ತವ್ ನೋಡು. ಅವಳು ಯಾರು ಅಂತ ನಿಂಗೆ ಗೊತ್ತೇನೋ? ಇವನ್ ದಿನ ಒಂದೊಂದು ಹುಡುಗಿನ ಬಟ್ಟೆ ತರ ಬದಲಾಯಿಸ್ತವನೆ. ಇವಳು ಯಾರೋ ಗೊತ್ತು. ಇವನ್ ಬಗ್ಗೆ ಗುಣಗಾನ ಕೇಳಿದ್ದೆ, ಆದ್ರೆ ಇವತ್ತು ಕಣ್ಣಾರ ನೋಡ್ಬಿಟ್ಟೆ. ಅಷ್ಟೊಂದು ಕೆಟ್ಟೋಗಿದ್ದಾನ ಅವನು? ಕೆಟ್ಟು ಹೋಗೋದ? ಕೆಟ್ಟು ಕೊಳತೋಗೋನೆ. ಅಲ್ಲಿ ನೋಡಿದ್ರೆ ಅವ್ರ ತಾಯಿ ಅವ್ರ ತಮ್ಮನ ಮಗಳನ್ನ ಮನೆ ತುಂಬಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರೆ, ಇಲ್ಲಿ ಇವನು ಕಣ್ಕಂಡು ಹುಡುಗಿಯರಿಂದ ಓಡಾಡ್ತಾ ಇದ್ದಾನೆ. ಇನ್ಮೇಲಿಂದ ಅವ್ನ ಸಾಹಸಕ್ಕೆ ಹೋಗ್ಬೇಡ, ಅವಾಯ್ಡ್ ಮಾಡು. ಅವನ ಬೈಕಲ್ಲಿ ಸೀಟ್ ಖಾಲಿದೆ ಅಂತ ನೀನೇ ಹೋಗಿ ಕೂತ್ರು, ಇಲ್ಲ ಅವನೇ ಕರೆದು ಕೂರ್ಸ್ಕೊಂಡ್ರು, ಕೆಡೋದು ನೀನೇನೆ. ಹುಷಾರ್. ಇಲ್ಲಪ್ಪ, ಹೋಗಲ್ಲ. ಗುಡ್ ಗರ್ಲ್. ಸರಿ, ನೀನು ಹೊರಡು, ನಿನ್ ಗಾಡಿ ಆಮೇಲೆ ತಂದು ಕೊಡ್ತೀನಿ. ಸರಿ, ಓಕೆ bye. ಬಾಯ್. ರಮೇಶ, ಅವತ್ತು ಕಳ್ಳನ ಫ್ರೆಂಡ್ ಮಾಡಿಕೊಟ್ಟು 2000 ರೂಪಾಯಿ ನಂಗೆ ಲಾಸ್ ಮಾಡಿಬಿಟ್ಟೆ. ಇವತ್ತು ಕಳ್ಳಿನ ಫ್ರೆಂಡ್ ಮಾಡಿಕೊಟ್ಟು ನಿನ್ ಕೆರಿಯರ್ನೇ ಎಂಡ್ ಮಾಡ್ತೀನಿ. ಹೆಂಗೆ? ಥ್ಯಾಂಕ್ ಯು, ಬಾಯ್. ಏಯ್, ನಿನ್ನಂತ ಪಿತ್ರಿಗಳನ್ನ ಎಷ್ಟು ಜನ ನೋಡಿರಲ್ಲ. ಕೊಡೆ ಪರ್ಸ. ಪರ್ಸ? ಸಾರಿ. ಏಯ್, ಡ್ರಾಪ್ ಕೇಳಿ ಪಿಕ್ ಪಾಕೆಟ್ ಮಾಡ್ತೀಯ? ಯಾರೇ ನೀನು? ನಂಗೇನು ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ, ಎಲ್ಲ ಸುರೇಶ ಹೇಳಿದ್ದು. ಸುರೇಶ? ಅವನೇ ನಿಮ್ ಫ್ರೆಂಡು. ನಿಮ್ ಜೊತೆ ಬೈಕಲ್ಲಿ ಕೂತ್ಕೊಂಡ್ರೆ 1000 ರೂಪಾಯಿ ಕೊಡ್ತೀನಂದ. ಅವನು ಆ ರೂಟಲ್ಲಿ ಬರ್ತಾವನಾ? ಏಯ್, ನಾನು ನಿನ್ಗೆ 2000 ರೂಪಾಯಿ ಕೊಡ್ತೀನಿ. ನಾನು ಹೇಳಿದ ಕೆಲಸ ಮಾಡ್ತೀಯಾ? ನೀನ್ ಕಂಪ್ಲೇಂಟ್
ಆಗ್ತಾ ಇಲ್ವಾ ಸ್ವಲ್ಪ? ನಂದು ಹೇ ಇಷ್ಟ ಬೇಗ ಬಂದ್ಬಿಟ್ಯಾ? ಕೆಲಸ ಮುಗೀತು ಬಂದ್ಬಿಟ್ಟೆ. ಹೌದಾ? ಹೆಲ್ಮೆಟ್ ಎಲ್ಲೋ? ಹೆಲ್ಮೆಟ್ ಹಾ ಎಲ್ಲೋಯ್ತಪ್ಪ ಹೆಲ್ಮೆಟ್? ಹೆಲ್ಮೆಟ್ ಕೊಟ್ಟ ನೀನು? ಡಬ್ಬ ನನ್ ಮಗ್ನೆ, ಇದಕ್ಕೆ ಹೇಳೋದು ನನ್ ಗಾಡಿ ಯಾರ ಕೈಲೂ ಕೊಡಲ್ಲ ಅಂತ. ಇಲ್ಲಿ ಎಲ್ಲ ನನ್ನ ಹೆಲ್ಮೆಟ್ ಎಲ್ಲ ಬಿಟ್ಟು ಬಂದಿದ್ಯಾ? ಬಾಯಿ ಮುಚ್ಕೊಂಡು ನನ್ನ ಹೆಲ್ಮೆಟ್ ಅನ್ಕೊಟ್ರೆ ಸರಿ. ಸುರೇಶ, ಯಾರು ನೀವು? ಈಗ ತಾನೇ ಬಂದೋದೆ, ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ನಾನು ಈಗ ಬಂದಿದ್ನಾ? ಏನೋ ಪಕ್ಕದಲ್ಲಿ ಹುಡುಗಿದಾಳೆ ಅಂತ ಇಷ್ಟೊಂದು ಬಿಲ್ಡಪ್ಪ. ಹೋದ್ ಕಡೆ ನಿಂದು ಬಿಟ್ಟು ಬಂದ್ಬಿಟ್ರೆ ಹೆಂಗೋ ನಿನ್ ಲೈಫು. ತಗೋ ಪರ್ಸು. ಹಾ ಇದ್ ನಿಂದ? ಪರ್ಸೇನೋ ನಿಂದಲ್ಲ, ಸರಿ. ಈ ಹೆಲ್ಮೆಟ್ ಇದು ನಿಂದಲ್ವಾ? ಇದು ನನ್ನ ಹೆಲ್ಮೆಟ್, ನಿಮ್ಮ ಹತ್ರ ಹೇಗ್ ಬಂತು? ಈ ಗುಣವಂತನ್ನೇ ಕೇಳು. ನಂಗೇನು ಗೊತ್ತಿಲ್ಲ ನಂದು. ಕೈ ತೆಗಿ. ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸ್ಬೇಡ ರಾಜ, ಸೇಫ್ಟಿ ಇರಲ್ಲ. ಹೋಗಮ್ಮ, ನೀನು ಏನೇನು ಹೇಳ್ಬೇಡ. ಯಾಕೋ ರಾಜ ಕೋಪ ಮಾಡ್ಕೋತೀಯಾ? ಹೆಲ್ಮೆಟ್ ತಂದು ಕೊಟ್ಟಿದ್ದಕ್ಕೆ ಏನು ಇಲ್ವಾ? ಹೆಲ್ಮೆಟ್ ಹುಷಾರು. ಬರ್ಲಾ ಸುರೇಶ? ಬಂದ್ರೆ ನಂದು ಇವ್ರು ಯಾರು? ನಿನ್ಗಿಂತ ರಮೇಶನೇ ಎಷ್ಟೋ ವಾಸಿ ಕಣೋ. ಅವನು ಹುಡುಗಿರ್ ಜೊತೆ ಓಡಾಡ್ತಾನೆ, ಆದ್ರೆ ನೀನು ಅಸಹ್ಯ. ನಾನು ಅವನಲ್ಲ. ನಂದು ನೀನ್ ಅವನಲ್ದೆ ಅವ್ರು ನಿನ್ನ ಹತ್ರ ಬಂದ್ರಾ? ಹೋಗೋ ದೂರ ದೂರ ನಿಂತ್ಕೊಳ್ಳೋ. ಅವ್ನ್ಗೆ ಹೆಣ್ಣು ಹುಡುಗಿರ್ ಸಹವಾಸ, ಇವ್ನಿಗೆ ಗಂಡು ಹುಡುಗಿರ್ ಸಹವಾಸ. ಯಪ್ಪ ಇವ್ರ ಸಹವಾಸನೇ ಬೇಡ. ಬರ್ತೀನಿ ಕಣ್ರೆ. ನಂದಿನಿ, ನನ್ ಮಾತು ಕೇಳು ನಂದಿನಿ. ನಾನು ಅಂತವನಲ್ಲ ನಂದಿನಿ. ಪ್ಲೀಸ್ ನಂದಿನಿ, ನನ್ನ ನಂಬು ನಂದಿನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ನಂದಿನಿ? ಪ್ಲೀಸ್ ನಂದಿನಿ. ಸ್ನೇಹಕ್ಕೆ ಸ್ನೇಹ, ಮೋಸಕ್ಕೆ ಮೋಸ, ಪೋಟಿಗೆ ಪೋಟೆ, ಪೈಪೋಟೆ. ಸುರೇಶ ಹೆಲ್ಮೆಟ್ ಹುಷಾರ್ ಕಣ. ಹೇಗಿದೆ ಗುನ್ನ? ಇದೆಲ್ಲ ಇವಂದ ಕೆಲಸ. ಶಟ್. ಹಲೋ, ಶಂಕರಣ್ಣನ ಆಫೀಸಲ್ಲಿ ಇದೀನಿ ಕಣೆ. ಸಾಲ ದುಡ್ಡು ವಾಪಸ್ ಕೊಟ್ರಾ? ಸಾಲ ತೀರಿಸ್ತಾ ಇದ್ದೀನಿ. ಆಮೇಲೆ ಮಾಡೋ ಫೋನ್ ಇಡೆ. ರೀ ಸ್ವಾಮಿ, ಚೆನ್ನಾಗಿ ಯೋಚನೆ ಮಾಡಿ. ಸಂಬಳ ದುಡ್ಡಲ್ಲಿ ಶೋಕಿ ಮಾಡಬಾರ್ದು, ಸಾಲದ ದುಡ್ಡನ್ನ ಬಾಕಿ ಇಡಬಾರ್ದು. ಎಲ್ಲ ಒಂದೇ ದುಡ್ಡು ಆಡ್ರಿ ರೀ. ನೀವು ಒಳ್ಳೆ ನಿಮ್ ಕರ್ಮ ಆಡ್ಕೊಳ್ಳಿ. ಸಾವಿರ. ಹಾಕಿದ್ಯಲ್ಲಪ್ಪ ಬಾಯಿಗೆ ಮಣ್ಣ. ಮಗ ಒಳ್ಳೆ ಕಾರ್ಡ್ ಬಿತ್ತು ಕಲ್ಲೋ. ಇದು ಯಾವ ಕಾರ್ಡ್ ರೀ ಅವನ ಅಜ್ಜಿ? ಒಂದಾದ್ರೂ ಒಳ್ಳೆ ಕಾರ್ಡ್ ಬೀಳೋದ್ ಬೇಡವಾ? ಆಡೋ. ಸೂಪರ್ ಕಾರ್ಡು. ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಶೋ ಅಷ್ಟನಾ? ಇನ್ನಿದ್ರು ತೆಗೀರಿ. ಹಾಕೊಂಡು ರುಬ್ಬಿಟ್ರಪ್ಪ. ಒಡವೆ ಇಲ್ವೇನಾ? ಯಾಕೆ ಬಂದ್ಬಿಡು. ಬಾಗ್ರಲ್ಲ ನಿಮ್ಮ ಡಬ್ಲಿಂಗ್ ಮಾಡೋಣ ಅಂತ ಬಂದ್ರೆ ಇರೋ ದುಡ್ಡು ಹೋಯ್ತಲ್ಲ. ಹೋಮ್ ಮಿನಿಸ್ಟ್ರಿಗೆ ಏನಪ್ಪ ಇಲ್ಲಿ? ನೋಡಮ್ಮ, ಹೇಳೋದು ಕೇಳೋದು ಏನಿಲ್ಲ. ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ, ಕೊಟ್ಟೋಗ್ತೀವಿ. ನೋಡಿ, ಸಾಲ ಮಾಡ್ಬಿಡಂಗ್ ನಿಂತ್ಕೊಂಡವ್ರೆ. ನೀವು ದುಡ್ಡು ಕೊಡೋವರೆಗೂ ನಾವೆಲ್ಲ ಹೋಗೋದಿಲ್ಲ. ಕೊಡಿ. ಆಂಟಿ ಏನಾಯ್ತು? ಆಂಟಿ ಏನಿ? ಅದು ನೀವೇನ್ರಿ ಇಲ್ಲಿ? ಏಯ್ ಲೇ ಮಚ್ಚಿ, ನೀನೇನ್ ಮಗ ಇಲ್ಲಿ? ಏನೋ ಕಿರಿಕೋ? ಲೋ ಮಗ, ಸಾಲ ಇಸ್ಕೊಂಡು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ 2 ವರ್ಷದಿಂದ ಆಟ ಆಡಿಸ್ತಾ ಇದಾರೆ. ನನ್ನ ಅಮ್ಮ ನೋಡಿದ್ರೆ ಗಂಡನ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದು. ಇವತ್ತು ನೋಡಿದ್ರೆ ಅಡ್ರೆಸ್ಸೇ ಇಲ್ಲ. ಈಗ ನೋಡಿದ್ರೆ ಎಲ್ರು ಸೇರ್ಕೊಂಡು ನಾಟಕ ಆಡ್ತಾವ್ರೆ. ನೀವಾರು ನನ್ನ ಬಗ್ಗೆ ಸ್ವಲ್ಪ ಹೇಳಿ ಇವ್ರಿಗೆ. ತಲೆ ಕೆಡ್ಸ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಲ್ಲ ನಿಮ್ಗೆ. ಮಗ, ಅದ್ ನಿಂಗ್ ಕೊಡ್ಬೇಕಾಗಿರೋ ದುಡ್ಡ. ನಿನ್ನೆ ಯಾವ್ದೋ ಅರ್ಜೆಂಟ್ ಕಮಿಟ್ಮೆಂಟ್ ಇತ್ತು. ನಾನೇ ಅವ್ರ ಹತ್ರ ಬಲವಂತವಾಗಿ ಕೇಳಿ ಇಸ್ಕೊಂಡೋದೆ. ನಿನ್ ದುಡ್ಡು ನಾನ್ ತಂದು ಕೊಡ್ತೀನಿ. ನೀನ್ ಏನು ವರಿ ಮಾಡ್ಕೋಬೇಡ. ಮಗ, ನನ್ ವಿಷಯನು ಸ್ವಲ್ಪ ಹೇಳೋ. ಏನು? ಅದೇ ಅರ್ಧ ದುಡ್ಡು ನಾನ್ ತಗೊಂಡೆ ಅಂತ. ನೀನು ತಗೊಂಡ? ಹಂಗ? ಮಗ, ನಿನ್ನ ಅರ್ಧ ದುಡ್ಗೆ ನಾನ್ ಗ್ಯಾರಂಟಿ. ಇನ್ನ ಅರ್ಧಕ್ಕೆ ನಾನ್ ಗ್ಯಾರಂಟಿ. ಹಂಗಂದ್ರೆ ನೀನು 1.5, ನೀನು 1.5 ಸಾವಿರ ಲಕ್ಷ. ಟೋಟಲ್ ಆಗಿ 3 ಲಕ್ಷ. ಆಫೀಸಿಗೆ ಕಳಿಸ್ಬಿಡಿ. ಆಂಟಿ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ. ಎಲ್ಲಾ ವಿಷಯನ ನಾವು ನೋಡ್ಕೊಳ್ತೀವಿ. ಮುಚ್ಚ ಬಾಯ್. ಇಂತ ಮನೆ ಹಲ್ ಕೆಲಸ ಮಾಡಿದಕ್ಕೆ ನಮ್ಮ ಮನೆ ಮುಂದೆ ಬಂದು ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟು ಹೋದ ಅವನು.
ಅಲ್ಲ ಆಂಟಿ ಅದು ಅಂಕಲ್. ಏಯ್ ಮುಚ್ಚರ ಬಾಯಿ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡು ಅಂದ್ರು ಬಿಡ್ಲಿಲ್ಲ ಕಣೆ ಇವರು ಬಲವಂತ ಮಾಡ್ಕೊಂಡ್ಬಿಟ್ರು. ಈ ವಿಷಯನ ನಿನ್ನ ಹತ್ರ ಹೇಳಲೇಬಾರದು ಅಂತ ಪ್ರಮಾಣ ಬೇರೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಏನು ಬಾಯ್ ಬಿಡ್ಲಿಲ್ಲ. ನೀವ್ ಒಳ್ಳೆ ಹುಡುಗರು ಅಂತ ನಂಬಿದಿಕ್ಕೆ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನಿಮ್ ಮುಖ ಕೂಡ ನೋಡಕ್ ಇಷ್ಟ ಇಲ್ಲ. ಇನ್ ಮುಂದೆ ನಮ್ಮನೆ ಹತ್ರಕ್ಕೂ ಬರ್ಬೇಡಿ ನೀವು. ನೀವೇನ್ರಿ ಮಾಡ್ತಾ ಇದೀರಾ? ಬನ್ರಿ ಒಳಗೆ. ನಾಳೆ 3 ಲಕ್ಷ ಮರಿಬೇಡ್ರ. ನಾನು ದುಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? 3 ಲಕ್ಷ ಮರಿಬೇಡಿ. ಅಯ್ಯೋ ನಂದು ನನ್ನ ಮಾತು ಕೇಳು. ನಂದು 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 ಪ್ಲೀಸ್ ನಂದು 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 ನನ್ನ ಮಾತು ಕೇಳು. ನಂದು ಹಲೋ ಹಲೋ ನಂದಿನಿ, ನಾನು ಸುರೇಶ್. ನನ್ನ ಫೋನಿಂದ ಮಾಡಿದ್ರೆ ಯಾಕೆ ಎತ್ತಾ ಇಲ್ಲ? ರಾಂಗ್ ನಂಬರ್. ಯಾರ್ದೇ ಫೋನು? ಏ ಅಲ್ಲೋಡೆ ನಿನ್ ಫ್ರೆಂಡು. ನಂದು ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ಬಾರೆ. ಯಾಕೆ ಹಾಗೆ ಹೇಳ್ದೆ? ಬಾರೆ. ಅವತ್ತೇ ಹೇಳ್ಬಿಡ್ಬೇಕು ಅಂದ್ಕೊಂಡೆ ಹೇಳಿ ಅಂದ್ರೆ, ಆದ್ರೆ ನೀವೇ ಹೇಳಿದ್ರಲ್ಲ ನಿಧಾನವಾಗಿ ಯೋಚನೆ ಮಾಡಿ ಯಾವ ಅರ್ಜೆಂಟು ಇಲ್ಲ ಅಂತ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡೋಕೆ ಯಾವ ಅಭ್ಯಂತರನೂ ಇಲ್ಲ.
ಇದಕ್ಕ ಕರೆದಿದ್ದು ಬಿಟ್ಟಿ ಡ್ರಿಂಕ್ಸ್ ಕೊಟ್ಟು ಕಾಂಪ್ರಮೈಸ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕಾಂಪರ್ ಇಲ್ಲಮ್ಮ. ಇಲ್ಲಿ ಯಾರು ಕಾಂಪ್ರಮೈಸ್ ಬಂದಿಲ್ಲ. ನಿನಗೊಂದು ಸರ್ಪ್ರೈಸ್ ಇದೆ, ಬಾ ಕುತ್ಕೋ. ಏನ್ ವಿಷಯ ಹೇಳು. ಏನಿದು? ಲಗ್ನ ಪತ್ರಿಕೆ. ಯಾರ್ದು? ನಂದಿನಿದು. ಅವಳು ಮದುವೆ ಫಿಕ್ಸ್ ಆಗಿದೆ. ಅವರಪ್ಪ ಮ್ಯಾಟ್ರ್ ಕೊಟ್ಟೋಗೋನೆ ಕಾರ್ಡ್ ಪ್ರಿಂಟ್ ಮಾಡಕ್ಕೆ. ಈ ಮದುವೆ ಹೆಂಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಇಷ್ಟೊತ್ತು ಇವನು ಎಗರಾಡ್ತಾ ಇದ್ದ, ಈಗ ನೀವಿಬ್ರು ಹಿಂಗೆ ಎಗರಾಡ್ತಾ ಇರ್ರಿ. ಮೂರನೇ ಒಂದು ಬಂದು ಅವಳನ್ನ ಎಗರ್ಸ್ಕೊಂಡು ಹೋಗ್ತಾನೆ. ಅವಳು ಮದುವೆ ಮಕ್ಕಳು ಅಂತ ನೆಮ್ಮದಿಯಾಗಿರ್ತಾಳೆ. ನೋಡ್ರೋ, ಈಗಲೂ ಕಾಲ ಮಿಂಚಿಲ್ಲ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಈಗಲೇ ಡಿಸೈಡ್ ಮಾಡಿ. ಇಲ್ಲ ಅಂದ್ರೆ ಅವಳು ಮರ್ತ್ಬಿಡಿ. ಮರ್ತ್ಬಿಟ್ಟು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಬಿದ್ಕೊಳ್ಳಿ. ನಂದಿನಿ ನಮ್ಮಿಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗ್ಬೇಕು. ನಂದಿನಿ ವಿಷಯದಲ್ಲಿ ನಮಗೆ ಪೈಪೋಟಿ ಕೊಡ್ತಾ ಇರೋನ್ನ ಒಂದ್ ಕೈ ನೋಡ್ಕೊಳ್ಳೇಬೇಕು. ಕರೆಕ್ಟ್. ನೀನ್ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ನೀನೇ ಹೋಗಿ ಹೊಡೆದ್ಬಾ. ಬೇಡ, ನನ್ ಪರವಾಗಿ ನೀನೇ ಹೋಗೋಡಿ. ನೀನೇ ಹೋಗಿ ಹೊಡೆದ್ಬಾರೋ. ನೀನೇ ಹೋಗೋ. ಏಯ್, ನೀನೇ ಹೊಡಿಯೋ. ಇಬ್ರು ಸೇರವ್ನ ಹೊಡಿಯೋಣ. ಅದಕ್ಕೆ ಮೀಟ್ರ್ ಬೇಕು. ಫಸ್ಟ್ ಇದು ನೋಡಿಯೋಣ. ಹಾಕು. ಯಾರಪ್ಪ ನೀವು? ಇಲ್ಲಿ ಯಾರು ನೀವು? ಯಾರ ಅವನ? ಮಿತ್ತಲ್ ನೋಡ್ಬೇಕು. ತಡಪ್ಪ, ಫಸ್ಟ್ ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ತೀಯ? ಬದನೆಕಾಯಿ ಡೋಂಟ್ ಟಚ್. ಇಟ್ಕೋ, ಹುಷಾರು. ಸಿಂಕಲ ಮಾಡಕ್ ಹೋಗಲ್ಲ ತಾನೆ. 2 ನಿಮಿಷದಲ್ಲಿ ಬರ್ತೀವಿ. ಬಾಡಿಗಾರ್ಡ್ ಜೊತೆ ಬರ್ತಾನಲ್ಲೋ. ಬಾಡಿ ನಮಗೂ ಇದೆ, ತೋರ್ಸೋಣ ಬಿಡು. ಬಾಡಿ ನಿನಗಿದೆ, ನನಗೆಲ್ಲಿದೆಯಪ್ಪ? ಯಾರು ನೀವು? ನಾವು ನಂದಿನಿ ಕಡೆ ಅವರು. ನೀವು ನಂದಿನಿಗೆ ಏನಾಗಬೇಕು? ಲವರ್ಸ್. ಏನು? ಲವರ್ಸ್. ನೋಡಿ ಬಸ್ಸು, ನಿಮ್ಮದು ದೊಡ್ಡ ಲೆವೆಲ್, ನಿಮಗೆ ಹಣ ಮುಖ್ಯ. ನಮ್ಮದು ಒಂದು ಲೆವೆಲ್, ಆದರೆ ನಮಗೆ ಪ್ರೀತಿನೇ ಮುಖ್ಯ ಬಸ್ಸು. ನಿಮ್ಮ ಹಣದ ತಂಟೆಗೆ ನಾವು ಬರಲ್ಲ, ನಂದಿನಿ ತಂಟೆಗೆ ನೀವು ಬರಬೇಡಿ. 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನೀವು ಬಂದ್ಬಿಟ್ಟು 3 ಗಂಟೆ ಆಗ್ಬಿಟ್ಟು ಕರ್ಕೊಂಡೋಗ್ಬಿಟ್ರೆ ಬಿಟ್ಬಿಡ್ತೀವಿ ವಾಪಸ್ ನಾವು. ನಂದಿನಿನ ನನ್ನ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನ್ನ ರೂಟ್ಗೆ ಏನಾರು ಅಡ್ಡ ಬಂದ್ರೆ ನಿನ್ನ ಎದೆ ಬಗದ್ ಬಿಡ್ತೀನಿ, ಸರಿನಾ? ನಿಮ್ಮಿಬ್ಬರಲ್ಲಿ ನಂದಿನಿ ಲವ್ ಮಾಡ್ತಿರೋದು ಯಾರು? ನಾನು 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 ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ? ಅದ್ ನಮ್ ಪರ್ಸನಲ್ ಅಪ್ಪ, ಅದೆಲ್ಲ ಕೇಳಂಗಿಲ್ಲ. ನೋಡಿ ಬಸ್ಸು, ಮೊದಲು ಪ್ರಿಂಟಿಂಗ್ ಕೊಟ್ಟಿರೋ ಲಗ್ನ ಪತ್ರಿಕೆನ ಕ್ಯಾನ್ಸಲ್ ಮಾಡಿ. ಇಲ್ಲ ಅಂದ್ರೆ ಅದೇ ಟೈಮ್ಗೆ ನಿನ್ ತಿಥಿ ಕಾರ್ಡ್ನ ನಾವು ಪ್ರಿಂಟ್ ಮಾಡಿಸ್ತೀವಿ. ಏನಂತೀಯ? ಗಾಡ್ಸ್, ನಾವೇನಿಬ್ರೇ ಬಂದಿದೀವಿ ಅನ್ಕೊಂಡಿದ್ಯಾ? ಆಚೆ ಹಂಗೆ ಜನ ಕಾಯ್ತವ್ರೆ. ಒಂದೇ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಧೂಳ್ ಮಾಡಕ್ ಬಿಡ್ತಾರೆ. ನಾವು ಯಾರು ಗೊತ್ತಾ? ಇವ್ರಿಗೆ ಜ್ಯೂಸ್ ತಂದ್ಕೊಡಿ. ಎಸ್ ಸರ್. ಹಲೋ ಬಾಸ್, ನಮ್ಗೆ ಜ್ಯೂಸ್ ಐಸ್ ಇಟ್ಟಿ ನೈಸ್ ಮಾಡಕ್ಕಾಗಲ್ಲಮ್ಮ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ಬೇಗ ಕಟ್ಟೋ, ಬೇಗ. ನಮಸ್ತೆ ನಮಸ್ತೆ. ಬನ್ನಿ ಬನ್ನಿ, ಒಳಗೆ ಹೋಗಿ ಒಳಗೆ ಹೋಗಿ. ನಮಸ್ತೆ. ಸುರೇಶ, ಏನ್ರೋ ಇದು ಇಷ್ಟು ಲೇಟ್ ಆಗಿ ಬರ್ತಾ ಇದ್ರಾ? ನೀವು ಮುಂದೆ ನಿಂತು ಮಾಡ್ಬೇಕಾಗಿರೋ ಮದುವೆ ಅಲ್ವೇನ್ರೋ ಇದು? ಎತ್ತ ಆ ಬಳೆ ಹೆಣ್ಣಿನ ಕೊನೆ ತಗೊಂಡೋಗಿ ಅಡುಗೆ ಮನೆ ಕೂಡ. ನೀನೇನಾ? ಹೂತಾಳ ಪುರೋಹಿತರ ಕೈಲಿ ಕೂಡ ಹೋಗ್ರ. ಏನ ನೀವು ಸ್ವಲ್ಪ. ಓಹೋ, ಬನ್ನಿ 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 ಬನ್ನಿ. ಏನು ಮಗ ಇದು?
ನಂದಿನಿಗೆ ತಾಳಿ ಕಟ್ತೀಯ ಅಂದರೆ ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ದಿಲ್ಲೋ? ನೀನು ಲವ್ ಮಾಡೋಕ್ಕೆ ಬೆಸ್ಟ್ ಮಗ. ಮದ್ವೆ ಹೆಣ್ಣಿಗೆ ಇವ್ನು ಲವರ? ಅಯ್ಯೋ ಒಳ್ಳೆ ಟ್ರಾಜಿಡಿ ಲವ್ ಸ್ಟೋರಿ. ಯಾರಿಗೇನಾದ್ರೆ ನಮ್ಗೇನು, ನಮ್ಮ ಕೈ ಕೆಲಸ ಮಾಡೋಣ. ಮಗ ಈಗ ಓದ್ಲಲ್ಲ ಏನ ಮಗ ನೀನು ನಂದಿನಿ ಮದ್ವೆ ಆಗ್ಬಿಟ್ಟು ನಮ್ಗೆಲ್ಲ ಊಟ ಹಾಕ್ಸ್ತೀಯ ಅಂದ್ರೆ ನೀನೇ ಊಟಕ್ಕೆ ಬಂದಂತಾರ ಇದೆಯಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ. ಇಷ್ಟೇ ಕಣ ನೀನು ಸುಧಾರಿಸಲ್ಲ ಕಣ. ಮದುವೆ ಹೆಣ್ಣಿಗೆ ಇವನು ಲವರ? ಲವ್ ಮಾಡಿದ್ರೆ ನನಗೂ ಲವರೇ. ಇನ್ನೊಂದು ರಮೇಶ ಸುರೇಶ ಮದ್ವೆ ಮನೇಲಿ ಇಬ್ರೇ ಎಲ್ಲ ಕೆಲಸ ಮಾಡ್ತಿದ್ದಾರೆ ಕಣೆ. ಪಾಪ ಅವ್ರಿಬ್ರನ್ನು ಕರ್ಸಿ ಒಂದ್ಸಲ ಮಾತಾಡ್ಸೆ. ಏ ರಮೇಶ. ಹಾಯ್ ಪೂಜಾ. ಒಂದ್ ವಿಷಯ ಕೇಳ್ದೆ, ನಿಜಾನಾ? ಈಗ ಮದ್ವೆ ಆಗ್ತಿರೋ ಹುಡ್ಗಿನ ನೀನ್ ಲವ್ ಮಾಡ್ತಿದ್ಯಂತೆ. ಇವಳು ಮಿಸ್ಸ ನಿನ್ನಂತ ಲೇಟ್ ಲತೀಫ್ನ ನಾನ್ ನೋಡೇ ಇಲ್ಲ ಕಣೋ. ಹಾಯ್. ಯಾರಿದು? ನನ್ ಹಸ್ಬೆಂಡು. ನಾನೊಂದ್ ಹೇಳ. ಏನು? ಹುಡುಗರು ಪ್ರೀತಿಸಿರೋ ಹುಡುಗಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾರೆ. ನಿಂತರ ಆತರ ಪಟ್ಟು ಅಳ್ಸೋಗಿರೋರ್ನೆಲ್ಲ ಕಟ್ಕೊಳಲ್ಲ. ತಗೋ ಬಾಳೆನಿಟ್ಕೋ. ನೈಸ್ ನೈಸ್. ಕತ್ತಿರೋ ಮಾಲ್ನ, ಪ್ರೀತಿಸಿರೋ ದಿಲ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಅಲ್ಲ ರಂಗಪ್ಪ, ನಿಮ್ ಮಗಳ ನಮ್ಮ ಮುನಿಯಪ್ಪನ ಮಗನಿಗೆ ಕೊಡೋದೊಂದು ಮಾತುಕತೆ ಆಗಿತ್ತಂತೆ. ಯಾಕೆ ಸಂಬಂಧ ಮುರಿದೋಯ್ತು? ಮುರಿಲಿಲ್ಲ, ನಾನೇ ಮುರಿದಾಕ್ದೆ. ಅವನು ವೈನ್ ಶಾಪ್ ಇಟ್ಟಿದ್ದ, ಇವನು ಡಿಸ್ಟಿಲರಿ ಫ್ಯಾಕ್ಟ್ರಿನೇ ಇಟ್ಟಿದ್ದಾನೆ. ಯಾವ ಎಣ್ಣೆಗಾದ್ರೂ ನೀರು ಮಿಕ್ಸ್ ಮಾಡ್ಲೇಬೇಕಲ್ಲ, ಅದಕ್ಕೆ ಎಣ್ಣೆ ಬಿಟ್ಟು ನೀರು ಹಿಡ್ಕೊಂಡೆ. ಆರಾಮ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಎಲ್ಲಿ ಮೆಂಡ್ರು? ಊಟಕ್ಕೋಗಳೆ. ಉಣೋಗಿ. ಆಯ್ತಾಯ್ತು. ಓಹೋ, ಬನ್ನಿ 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 ಬನ್ನಿ. ಹೈ ಸುರೇಶ್. ನೀನ್ ಯಾಕೆ ಬಂದೆ ಇಲ್ಲಿ? ಹುಡುಗಿಯವರಪ್ಪ ನನ್ನ ಹಳೆ ಫ್ರೆಂಡ್, ಅದಕ್ಕೆ ಬಂದೆ. ಹೌದು, ಈಗ ಮದ್ವೆ ಆಗ್ತಾರ ಹುಡುಗಿನ ಅಲ್ವಾ ನೀನ್ ಲವ್ ಮಾಡ್ತಾ ಇದ್ದಿದ್ದು? ಯಾಕೆ ವರ್ಕೌಟ್ ಆಗ್ಲಿಲ್ವಾ? ನೀನ್ ಹೂ ಅಂದ್ರೆ ನಾನು ಈಗ್ಲೂ ರೆಡಿ. ಪ್ಯಾಕೇಜ್ಗೂ ಓಕೆ, ಮ್ಯಾರೇಜ್ಗೂ ಓಕೆ. ನಾನು ಲವರೇ ಹೊರತು ಲೋಫರ್ ಅಲ್ಲ. ಹೆಣ್ಮಕ್ಳಿಗೆ ಸೌಂದರ್ಯವೇ ಆಭರಣ, ಕಣ್ಣಿಗೆ ಆಭರಣವೇ ಜೀವನ. ಬರ್ಬೇಕು ಅಳಿಯಂದ್ರು. ಬನ್ನಿ ಅಳಿಯಂದ್ರೆ. ಪುರೋಹಿತ್ರೆ, ಅಳಿಯಂದ್ರು ಬಂದ್ಬಿಟ್ರು. ಇನ್ನೆಲ್ಲ ಕೆಲ್ಸಗಳು ಶುರು ಹಚ್ಕೊಂಬಿಡಿ. ಏನ್ ಹೇಳಿ ಅಂದ್ರೆ, ಅವತ್ತು ನಮ್ಮ ಆಫೀಸಿಗೆ ಬಂದು ಇಬ್ರು ಹುಡುಗರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಲ್ಲೇ ಓಡಾಡ್ತಾ ಇದ್ರು. ಹೌದಾ? ಅವ್ರು ಯಾರು ಅಂತ ತೋರ್ಸಿ ಹೇಳಿ ಅಂದ್ರೆ ಸಿಗ್ದಾಕ್ಬಿಡ್ತೀನಿ ಅವ್ರನ್ನ. ಅಲ್ಲ, ದೇವ್ರಂತ ಅಳಿಯಂದ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಿಮ್ ಬೆಲೆ ಏನು, ನಿಮ್ ಘನತೆ ಏನು, ನಿಮ್ ಗೌರವ ಏನು, ನಿಮ್ ಯೋಗ್ಯತೆ ಏನು? ಅಯೋಗ್ಯ ನನ್ನ ಮಗ ಅವನು. ನಾಯಕ್ ತಂದು ಏನಿದು? ನನ್ನ ವಯಸ್ಸು ನನಗೆ ಯಾಕೆ ಹೊಡಿತಾ ಇದೆ? ನನ್ನ ಅಳಿಯಾಗೋ ಯೋಗ್ಯತೆ ಇದೆಯಾ ವಿಜಯ್ ಮಿತ್ತಲ್ಗೆ? ನಾನು 40 ವರ್ಷದಿಂದ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಒಂದ್ ಸಣ್ಣ ಮನೆ ಕಟ್ಟಿಸ್ಕೊಳಕ್ಕಾಗಿಲ್ಲ. 4 ವರ್ಷದಲ್ಲಿ 400 ಕೋಟಿ ಒಡೆಯ ಆಗವನಂತೆ. ಹೆಂಗೆ? ಯಾವ ತಲೆ ಹೊಡೆದವನೆ, ಯಾವ ತಲೆ ಹಿಡ್ದವನೆ? ನನ್ನ ಮಕ್ಳು ನಾನಲ್ಲ ಅಳಿಯಂದ್ರೆ ಅದು ಸಾಲ ತೀರ್ಸೋಕೆ ಅಂತ ನನ್ನ ಹೆಂಡತಿ ಒಡವೆ ಮಾರಿ ದುಡ್ಡ ಇಸ್ಬಿಟ್ಟಾಡ್ ಕಳೆದ್ಬಿಟ್ಟೆ. ಏನೋ ಅಳಿಯ ಆಗವನು ಅಂತ ಹೋಗಿ ಕೇಳಿದ್ರೆ ನನ್ಗೆ ಮಕ್ಕದ ಮೇಲೆ ಹೊಡೆದಂಗೆ ವ್ಯವಹಾರ ಎಲ್ಲ ಇಟ್ಕೋಬೇಡ ಮಾಮ ಅಂತಾನೆ. ನಂದಿನಿ, ನನ್ಗೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಏನೋ ಮಾತು ಕೊಟ್ಟಿಲ್ಲ ಅಂತ ಏನ್ ಮಾಡೋದು? ದುಡ್ಡೈತೆ, ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ಕಾಲ್ ತೊಳೆದು
ಕನ್ಯಾದಾನ ಮಾಡಿ ಮದುವೆ ಮಾಡಿ ಕೊಟ್ಬಿಟ್ಟು ಆಮೇಲೆ ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಕೇಸ್ ಹಾಕ್ತೀನಿ. ಆಗ ಅರ್ಧ ಆಸ್ತಿ ಬರ್ಕೊಡ್ತಾನೆ. ಯಾಕೇಳು ಶ್ರೀಮಂತರಿಗೆ ಮರ್ಯಾದೆ ಮುಖ್ಯ ಅಲ್ವಾ? ಮರ್ಯಾದೆ ಮರ್ಯಾದೆ ಅಯ್ಯೋ ಅಳಿಯಂದ್ರೆ ಇದು ನಾನು ಮಾತಾಡಿರೋದಲ್ಲ, ಇದು ನಿಮ್ಮನೆ, ನನ್ನ ಹೆಂಡ್ತಿಯಾನೆ, ದೇವ್ರಾನೆ, ಇದೆಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್. ತಾಳಿ ಕಟ್ಬೇಕಾಗಿರೋ ಕೈಯಲ್ಲಿ ಗೋಲಿ ಹೊಡಿಬಾರ್ದು ಅಂತ ನೋಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗಾಗ್ಲೇ ನೀನ್ ಖಾಲಿ. ದುಡ್ಡುಗೋಸ್ಕರ ನನ್ನ ಜೀವನದ ಜೊತೆ ನಿನ್ ಮಗಳ ಜೀವನ ಹಾಳು ಮಾಡಕ್ ಹೊರಟಿದ್ಯಲ್ಲ, ಕಚ್ಚಡ ನನ್ನ ಮಗ ನೀನು. ನಂದಿನಿ, ನಾನ್ ನಿನ್ನ ಮದುವೆ ಆಗೋದಿಕ್ಕೆ ಈಗ್ಲೂ ರೆಡಿ. ಬಟ್ ನಿಮ್ಮಪ್ಪ ನಮ್ಮಿಬ್ಬರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನನ್ನಿಂದ ನಿನ್ ಜೀವನ ಹಾಳಾಗೋದು ಖಂಡಿತ ನನಗೂ ಇಷ್ಟ ಇಲ್ಲ. ಬಿಕಾಸ್ ಐ ಲವ್ ಯು ಟೂ ಮಚ್. ಬಟ್ ಯುವರ್ ಡ್ಯಾಡ್ ಸರ್, ನಂದಿನಿ ನಂದಿನಿ ಅಂಕಲ್ ನೀವು ಒಪ್ಪಿಗೆ ಕೊಟ್ರೆ ನಂದಿನಿ ನಾನ್ ಮದುವೆ ಆಗ್ತೀನಿ ಅಂಕಲ್. ಆಂಟಿ, ನಂದಿನಿನ ಮದ್ವೆ ಆಗಕ್ಕೆ ನಾನ್ ರೆಡಿ ಇದೀನಿ ಆಂಟಿ. ಅಂಕಲ್ ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂಕಲ್. ಆಂಟಿ, ನಂದುಗೆ ನಾನು ಉಸಿರಾಗಿರ್ತೀನಿ. ನಾನು ಯುವರಾಣಿ ತರ ನೋಡ್ಕೋತೀನಿ ಅಂಕಲ್. ನಾನ್ ಮಹಾರಾಣಿ ತರ ನೋಡ್ಕೊಳ್ತೀನಿ. ಮೊದ್ಲು ಮದ್ವೆ ಎಣ್ಣೆ ಏನಾದ್ರು ನೋಡ್ರಪ್ಪ, ಆಮೇಲೆ ಮದ್ವೆ ಆಗಿರಂತೆ. ನಂದಿನಿ 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 ಯಾರು ನೀನು? ಇಲ್ಲೇನೋ ಮಾಡ್ತಾ ಇದ್ಯಾ? ನಂದಿನಿ ಅಲ್ಲೋ? ನಂದಿನಿ ನಂದು ನಂದು ನಂದಿನಿ ಇವ್ನು ಎಲ್ಲೋ ನೋಡ್ದಂಗಿದ್ಯಲ್ಲ. ಈಗ ತಾನೇ ನೋಡ್ಕೊಂಡಿದ್ರಲ್ಲ. ನೋಡು ಸುರೇಶ, ಏನೋ ಇದು ಮದುವೆ ಬಂದವ್ರು ಒಡವೆ ಎಲ್ಲ ಇಲ್ಲ ಇದೆ. ನಾನೊಂಥರ ಸೇಫ್ಟಿ ಲಾಕರ್ ಇದ್ದಂಗೆ. ಎಲ್ರು ಎಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಅಷ್ಟು ಜನರದು ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೋಗಕ್ ಮುಂಚೆ ಎಲ್ಲಾರು ಒಡವೆ ಅವ್ರವ್ರಿಗೆ ವಾಪಸ್ ಕೊಟ್ಟೋಗ್ಬಿಡು. ಸರ್ ಬಿಡಿ ಸರ್, ಅವನೇನ್ ಕೊಡೋದು, ನಾವೇ ಕೊಡ್ತೀವಿ ಅವನಿಗೆ. ತಗೊಳ್ಳೋ. ನಂದು ಯಾವನಾದ್ರೂ ಅಡ್ಡ ಬಂದ್ರೆ ಅಷ್ಟೇ. ಅವಳು ಕೈ ಬಿಡೋ ಅಲ್ಲೇ. ನಂದು ನೀನ್ ಹೊರಡು. ನಂದು ನೀನ್ ಹೊರಡು. ನನ್ ಮೇಲೆ ಕೈ ಇಕ್ಕಿದ್ರೆ ಅಷ್ಟೇ ನೀವು. ನಿಜ ಹೇಳ, ನಿನ್ ಮೇಲೆ ಕೈ ಮಾಡಕ್ಕೆ ಮನಸ್ಸು ಬರಲ್ಲ ಕಣ. ಕರೆಕ್ಟ್. ನಾವ್ ಮಾಡ್ಬೇಕಾಗಿರೋ ಕೆಲ್ಸನ ನೀನೇ ಮಾಡಿ ಈ ಮದ್ವೆ ನಿಲ್ಸ್ಬಿಟ್ಟಿದ್ಯಾ. ತುಂಬಾ ಥ್ಯಾಂಕ್ಸ್ ಮಚ್ಚಿ. ಆದ್ರೂ ನಮ್ ನಂದಿನಿ ಮೇಲೆ ಕಣ್ಣಾಕ್ಬಿಟ್ಟಿದ್ಯಾ. ನಿನ್ಗೆ 2 ಡೇಟ್ ಬಾರ್ಸ್ಲೇಬೇಕು ಕಣ. ನಾನ್ ತಂಟೆಗ್ ಬಂದ್ರೆ ಅಷ್ಟೇ ನೀವು. ಸರಿ ಮಗ, ನಿನ್ ತಂಟೆಗ್ ಬರಲ್ಲ. ಬಟ್ ಒಂದ್ ಕಂಡೀಷನ್. ಅಲ್ಲಿ ಯಾರಾದ್ರೂ ಗಂಟೆ ಬಾರ್ಸಿದ್ರೆ ಇಲ್ಲಿ ನಾವಿಬ್ರು ನಿನ್ ಗಂಟೆ ಬಾರ್ಸೋದು ಗ್ಯಾರಂಟಿ. ತಂದೆ ಹನುಮಂತ, ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ನೆರವೇರ್ಬಿಟ್ರೆ ನೀನ್ ಸನ್ನಿಧಾನಕ್ಕೆ ಬಂದು 101 ಸಲ ಗಂಟೆ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಕೆಲಸ ಎಲ್ಲ ನೆರವೇರ್ಬಿಟ್ಟಿದೆ. ಅದಕ್ಕೆ ಇವತ್ತೇ ಈಗಲೇ ನಿನ್ನ ಸನ್ನಿಧಾನದಲ್ಲಿ 101 ಸಲ ಗಂಟೆ ಹೊಡಿತೀನಪ್ಪ. ಜೈ ಬಜರಂಗಬಲಿ. 1 2 5 6 9 ಗಂಟೆ ಹೊಡಿಬೇಕು. ಬಿಡೋ ನಾನು. ಬಿಡೋ, ಯಾರೋ ನೀನು? 20 21 22.
ಯಾರ್ರಿ ನೀವು ನನ್ನ ಬಿಡ್ರಿ ಗಂಟೆ ಹೊಡ್ದು ಹೊಡಿಬೇಡ, ಅವ್ರು ನನಗೆ ಹೊಡಿತಾರೆ. ಗಂಟೆ ಹೊಡಿಬೇಕು ಗಂಟೆ ಬಿಡ್ರಿ ಹೊಡ್ದು ನನ್ನ. ಅಯ್ಯೋ, 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 ಕಾಪಾಡು. ಅಯ್ಯೋ, ಏ, ಹೊಡಿಬೇಡ ಕಣೋ, ಗಂಟೆ ಹೊಡ್ದು. ಅಯ್ಯಪ್ಪ, ಅಯ್ಯೋ, ಯಾಕೋ, ಅಯ್ಯೋ. ಇದು ಅಪ್ಪ ಇನ್ನು ಹಿಂಗಿದೆ. ಅಯ್ಯೋ ದೇವ್ರೇ, ಹನುಮಂತ. ಅಯ್ಯೋ 36. ಅಯ್ಯೋ ಗಂಟೆ ಬಿಸ್ತಾವನಲ್ಲಪ್ಪ ಇದು. ಗಂಟೆ ಹೊಡಿಬೇಡ ಕಣೋ, ಲೇ, ಬಿಟ್ಬಿಡು, ಲೇ, ಬ್ಯಾರೆ ನಾಳೆ ಬೇಕಾದ್ರೆ ಬಂದು ನಿನ್ ಕಾಲಿಗೆ ಬೀಳ್ತೀನಿ ಕಣೋ. 51, ಲೇ, ಲೇ, ಹೊಡಿಬೇಡ ಕಣೋ. 60. ತಡಿಯಲ್ಲೇ ಹೋಗ, ನನ್ನಿಂದ ಯಾಕೆ ಬಂದಿದ್ಯಾ? ಏಯ್ ಹಲೋ ರಾಜಾ. ಬಿಡಲ್ಲ ಕಣೋ ಇವತ್ತು. ತಪ್ಪಾಯ್ತಪ್ಪ, ಲೆಕ್ಕ ಮರ್ತೋಯ್ತು. ಮೊದ್ಲಿಂದ ಹೊಡಿತೀನಿ. ನಿಲ್ಸ್ತಾ ಗಂಟೆ ನಿಲ್ಸ್ತಾ. ಅಯ್ಯೋ ಗಂಟೆ ಗಂಟೆ ನಿಲ್ಸವ್ ನಿಲ್ಸವ್ ನೋಡಲ್ಲಿ. ಅಯ್ಯೋ ತಿರ್ಗಾ ಮಾಡ್ತಾ. ಅಯ್ಯೋ ಅಮ್ಮ. ಅಯ್ಯೋ ಅಯ್ಯೋ ಯಾವನ ಗಂಟೆ ಹೊಡಿತಾರಲ್ಲ. ಅಯ್ಯೋ ಸಾಕ ಇನ್ನ ಬೇಕಾ ಮಚ್ಚಿ? ಬೇಡ ಮಾಮ. ನಿನ್ ಸವಸನು ಬೇಡ, ನಂದಿನಿ ಸವಸನು ಬೇಡ. ಇನ್ನೊಂದ್ಸರಿ ಈ ಕಡೆ ತಲೆ ಹಾಕಿದ್ರೆ ನಿನ್ ಕತೆ ಅಷ್ಟೇ. ಗಂಟೆ ರಾಮ ನೀನ್ ನೋಡ್ಕತ್ತೀನಿ ಕಣ. ಅಮ್ಮ ನಂದಿನಿ ಕಾಣಿಸ್ತಾನೆ ಇಲ್ಲ. ಅಂಕಲ್ ಇಲ್ಲೇ ಇದಾರೆ ನೋಡು. ಅಂಕಲ್ ನಂದಿನಿ ನಮ್ಮ ಮಳಿ ಹಿಂಗ್ ಬೈಯೋದನ್ನ ಯಾವನ ರೆಕಾರ್ಡ್ ಮಾಡಿದ್ದು ಅದನ್ನ ಮೊದ್ಲು ಹೇಳಿ. ಅದು ನಾವ್ ನಿಮ್ಗೆ ಕೊಟ್ಟಿದ್ದ ಅಮೌಂಟ್ ಒಂದ್ ರೆಕಾರ್ಡ್ ಇರ್ಲಿ ಅಂತ ನಾವೇ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಅದನ್ನ ಯಾಕೋ ಇಲ್ಲಿ ಹಾಕಿದ್ರಿ? ಅಂಕಲ್ ಅದು ಸೌಂಡ್ ಸಿಸ್ಟಮ್ ಅವನು ಒಳ್ಳೆ ಕಲೆಕ್ಷನ್ ಹಾಡಿದ್ರೆ ಕೊಡಿ ಅಂತಂದ. ನಾನು ನನ್ನ ಮೊಬೈಲ್ ಇರುವ ಹಾಡನ್ನೆಲ್ಲ ಕೊಟ್ಟೆ. ಅವನು ಅದ್ರ ಜೊತೆಲಿ ಇದನ್ನು ಸೇರಿಸಿ ಹಾಕ್ಬಿಟ್ಟ. ಆರ್ಡರ್ ಆರ್ಡರ್ ಆರ್ಡರ್. ನೋಡಿದ್ರ ಸ್ವಾಮಿ ನನ್ನ ಅವಸ್ಥೆನ? ಕೋರ್ಟಲ್ಲಿ ಎಲ್ರು ನಗ್ತಾ ಇದ್ದಾರೆ. ನಿಮ್ ಕಣ್ಣಾರೆ ನೋಡ್ತಾ ಇದ್ರಲ್ಲ ನನ್ಗೆ ಆಗ್ತಾ ಇರೋ ಅವಮಾನನ. ಇದಕ್ಕಿಂತ ಸಾಕ್ಷಿ ಬೇಕಾ ಸ್ವಾಮಿ? ಇವ್ರನ್ನ ಬಿಡ್ಬೇಡಿ ಮಹಾಸ್ವಾಮಿ. 50 ಲಕ್ಷ ಜೊತೆಗೆ ಇನ್ನೊಂದು 10 ಲಕ್ಷ ಸೇರಿಸಿ ಟೋಟಲ್ ಆಗಿ ಒಂದು 60 ಲಕ್ಷ ಕೊಡಿಸ್ಬಿಡಿ ಸ್ವಾಮಿ. ಹೋಗಿರೋ ಮರ್ಯಾದೆ ಹೆಂಗೋ ವಾಪಸ್ ಬರ್ತದೆ ಮಹಾಸ್ವಾಮಿ. ನಿಮ್ಮ ವಕಾಲತ್ತು ವಹಿಸ್ಕೊಂಡಿರ್ತಕ್ಕಂಥ ವಕೀಲರಿಗಿಂತಲೂ ಹೆಚ್ಚಾಗಿ ನೀವೇ ಮಾತಾಡ್ತಾ ಇದ್ದೀರಾ. ಇನ್ನೂ ಏನ್ ಮಾತಾಡ್ಬೇಕು ಅಂತಿದ್ರೋ ಮಾತಾಡಿ. ಇನ್ನೇನು ಇಲ್ಲ ಸ್ವಾಮಿ, ನೀವು ದುಡ್ಡು ಕೊಡ್ಸಿದ್ರೆ ತಗೊಂಡು ಹೋಗ್ತಾ ಇರ್ತೀನಿ. ಅಲ್ರಿ, ನಿಮ್ಮ ಮಾನ ಮರ್ಯಾದೆ ಉಳಿಸೋದಕ್ಕೋಸ್ಕರ ಈ ಹುಡುಗರು ನಿಮ್ಮ ಸಾಲ ತೀರಿಸಿದ್ರೆ ನೀವೇ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದಿರಲ್ಲ, ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ಮಗಳ ಮದುವೆ ನಿಂತಿರೋದು ನಿಮ್ಮ ಸ್ವಯಂಕೃತ ಅಪರಾಧದಿಂದ. ಹಾಗಾಗಿ IPC ಸೆಕ್ಷನ್ 500 ಅಡಿಯಲ್ಲಿ ದಾಖಲಾಗಿರ್ತಕ್ಕಂತಹ ಈ ಕೇಸನ್ನ ಯಾವುದೇ ಒಂದು ಹುರುಳಿಲ್ಲದಿರುವ ಕಾರಣ ವಜಾಗೊಳಿಸಲಾಗಿದೆ. ಸುಳ್ಳು ಮೊಕದ್ದಮೆ ಹೂಡಿ ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡಿದಂಥ ರಂಗಸ್ವಾಮಿಗೆ 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಹಾಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಲ್ರಪ್ಪ, ನೀವು ಜೀವನ ಪೂರ್ತಿ ಪೈಪೋಟಿಗಳನ್ನ ಮಾಡ್ಕೊಂಡು ಇದೇ ರೀತಿ ಇರ್ತೀರೋ
ಇಲ್ಲ ನೀವು ಪ್ರೀತಿಸಿದಂಥ ಹುಡುಗಿ ಹತ್ರ ಹೋಗಿ ನಿಮ್ಮ ಪ್ರೀತಿನ ಹೇಳ್ಕೋತೀರೋ? ಏನು ಮಾಡ್ತೀರಾ? ನಿಮ್ಮಂಥ ಹುಡುಗರು ಪ್ರೀತಿನ ಮುಚ್ಚಿಟ್ಕೊಂಡು ಒಂದು ಹುಡುಗಿಗೋಸ್ಕರ ನೀವೇ ಕಿತ್ತಾಡ್ಕೊಳ್ಳೋದು. ಆ ಹುಡುಗಿ ಇನ್ಯಾರನೋ ಮದುವೆ ಆಗಿ ಎಲ್ಲೋ ನೆಮ್ಮದಿಯಾಗಿ ಸಂಸಾರ ಮಾಡ್ತಿರ್ತಾಳೆ. ಹಾಳಾಗೋದು ಮಾತ್ರ ಹುಡುಗರ ಜೀವನ ಅಲ್ವೇ? ಮೊದಲು ನಿಮ್ಮ ಪ್ರೀತಿನ ನೀವು ಪ್ರೀತಿಸ್ತಿರೋ ಹುಡುಗಿ ಹತ್ರ ಹೇಳ್ಕೊಳ್ಳಿ. ಅದಕ್ಕೆ ಜಡ್ಜ್ಮೆಂಟು ಅವರೇ ಕೊಡ್ತಾರೆ. ಸೊ ದಿಸ್ ಕೇಸ್ ಇಸ್ ಓವರ್. ನೀವಿನ್ ಹೊರಡಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾರಿ. ಎಲ್ಲ ಕೋಳಿ ಮೊಟ್ಟೆಗೂ ಕೋಳಿ ಆಗ್ಬೇಕು ಅಂತಾನೆ ಆಸೆ ಇರುತ್ತೆ. ಆದ್ರೆ ಕೆಲವು ಕೋಳಿ ಮೊಟ್ಟೆ ಆಮ್ಲೆಟ್ ಆಗ್ಬಿಡುತ್ತೆ. ನೋಡ್ತಾ ಇರಿ, ನಾನು ಏನು ಅಂತ ತೋರಿಸ್ತೀನಿ. ಏನೇ ಒಬ್ಳೆ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ನೆಕ್ಸ್ಟ್ ನಾನು MBA ಮಾಡ್ಲಾ ಇಲ್ಲ CA ಮಾಡ್ಲಾ? ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೀನಿ ಕಣೆ. ಅಲ್ವೇ, ಅಲ್ಲಿ ನೋಡಿದ್ರೆ ಸುರೇಶ ರಮೇಶ ಇಬ್ರು ನಿನ್ನ ಲವ್ ಮಾಡ್ತಾ ಇದಾರೆ. ಫಸ್ಟ್ ಅವ್ರಿಬ್ರಲ್ಲಿ ಯಾರನ್ನ ಲವ್ ಮಾಡ್ತೀಯಾ ಅಂತ ನೀನ್ ಡಿಸೈಡ್ ಮಾಡು. ಲವ್ ಇಂಥ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದು ತುಂಬಾನೇ ಕಷ್ಟ. ನಾನೊಂದ್ ಹೇಳಲಾ? ಅವ್ರಿಬ್ರಲ್ಲಿ ಯಾರು ಬಂದು ಫಸ್ಟ್ ಪ್ರಪೋಸ್ ಮಾಡ್ತಾರೋ ಅವ್ರನ್ನ ಒಪ್ಕೋ. ಯಾಕಂದ್ರೆ ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್. ಅಜ್ಜಿ ಒಂದು ಬೊಕ್ಕೆ ಕೊಡಿ. ಅಜ್ಜಿ ನನ್ಗೂ ಒಂದು. ನೀವಾ ಲವ್ ಮಾಡಕ್ ಹೋಗ್ತಾ ಇದ್ದೀರಾ? ಹೌದಜ್ಜಿ. ಅಜ್ಜಿ. ಹುಷಾರು ಕಣ್ರಪ್ಪ. ಪ್ರೀತಿ ಗೀತಿ ಅಂತ ಜೀವನ ಹಾಳು ಮಾಡ್ಕೋಬೇಡಿ. ಆಮೇಲೆ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಂತ ಅಲಿಬೇಕಾಗುತ್ತೆ. ಈ ಮುದುಕಿ ಹೇಳೋದನ್ನ ಕೇಳ್ರಪ್ಪ, ನೀವು ಉದ್ಧಾರ ಆಗ್ತೀರಾ. ಅಜ್ಜಿ, ಕೋರ್ಟೇ ಪ್ರೀತಿ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ. ಪ್ರೀತಿ ಮಾಡಬೇಡಿ ಅಂದ್ರೇನೆ ಬಿಡಲ್ಲ, ಇನ್ನ ಮಾಡು ಅಂದ್ಮೇಲೆ ಬಿಡ್ತೀವಾ? ಹಾಗಾದ್ರೆ ಆ ದೇವ್ರು ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಹುಡುಗಿನ ಕೊಡ್ಲಿ. ನಿಮ್ ಬಾಯಿಗೆ ಅಯ್ಯೋ ಶಿವನೇ, ಈ ಹುಡುಗರಿಗೆ 4 ಒಳ್ಳೆ ಮಾತು ಹೇಳೋದೇ ತಪ್ಪ. ಐ ಲವ್ ಯು ನಂದಿನಿ. ನಂದು ನಾನೇ ಐ ಲವ್ ಯು ಅಂತ ಹೇಳಿದ್ದು. ನಾನೇ ಫಸ್ಟ್ ಐ ಲವ್ ಯು ಹೇಳಿದ್ದು. ನಾನೇ ಫಸ್ಟ್ ಐ ಲವ್ ಯು ಹೇಳಿದ್ದು. ಸಾಕ್ ನಿಲ್ಲಿಸ್ರೋ. ದಿನ ಹಿಂದೆನೆ ಸುತ್ತಾ ಇದ್ರಿ, ಒಂದಿನಾನು ಬಂದ್ ಹೇಳಿಲ್ಲ. ಈಗ ಇಬ್ರು ಒಟ್ಟಿಗೆ ಬಂದ್ ಹೇಳ್ತೀರಾ? ನೋಡ್ರೋ, ನಿಮ್ಮಿಬ್ರಿಗೂ ನಾನು ಒಂದು ಕಾಂಪಿಟೇಷನ್ ಇಡ್ತೀನಿ. ಆ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತೀರಾ ಅವ್ರನ್ನ ನಾನು ಲವ್ ಮಾಡ್ತೀನಿ. ಓಕೆನಾ? ನನಗೆ ಓಕೆ. ನನಗೆ ಡಬಲ್ ಓಕೆ. ಗೋ. ನನ್ನ ಹುಡುಗಿಯ ನಾ ಬಿಡೆನು. ಏನೇ ಆಗಲಿ ಯಾರೇ ಕೂಗಲಿ ನನ್ನ ಪ್ರೀತಿಯ ಬೆಂಬಿಡೆನು.